परोरजास्तवितर्जातवेदो वेदस्य गर्भो मनसेदं जजान स्वरे तथा विश्वमिदं पुनराविश्यचष्टे हंसं दुर्घाणां वृषभं गृणीमः आकाशनामा विघ्नेशः वायुश्चाकाशकस्मृतः आकाशैति लक्ष्मीश्च तथाकाशो हरिस्वयम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि रुद्रं समाश्रिता देवा रुद्रो ब्रह्माणमाश्रितः ब्रह्मा मामाश्रितो नित्यं नाहं कंचिदुपाश्रितः ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 11ನೇ ದಿವಸ, 5ನೇ ಸ್ಕಂಧದ 7ನೇ ಅಧ್ಯಾಯದಿಂದ ಆರಂಭಿಸಿ ಇವತ್ತು ನಮ್ಮ ಪ್ರವಚನ ಪ್ರಾರಂಭ ಕಾಣಬೇಕಾಗಿದೆ. ಜಡಭರತನ ಉಪಾಖ್ಯಾನವನ್ನು ಇವತ್ತು ನಾವು ನೋಡಬೇಕು. ಅವನ ತಂದೆ ಋಷಭದೇವ ಇತ್ಯಾದಿಗಳ ಬಗ್ಗೆ ನಾವು ನೋಡಿದ್ದೀವಿ ಈಗಾಗಲೇ. ಜಡಭರತನ ಉಪಾಖ್ಯಾನ ಅನ್ನೋದು ನಮ್ಮ ಎಲ್ಲರ ಕಣ್ಣು ತೆರೆಸುವಂಥ ಒಂದು ಉಪಾಖ್ಯಾನ. ಜ್ಞಾನಿಗಳ ಮಹತ್ವವನ್ನು ಅರಿಯದಂತಹ ಜನಸಾಮಾನ್ಯರ ಸ್ವಭಾವ, ಹಾಗೆ ಜ್ಞಾನಿಗಳು ಕೂಡ ಕೆಲವು ಬಾರಿ ಹೇಗೆ ಪಥಭ್ರಷ್ಟರಾಗ್ತಾರೆ, ಜ್ಞಾನದ ಶಿಖರವನ್ನು ಏರಿಯೂ ಕೂಡ ಕೆಲವು ಬಾರಿ ಹೇಗೆ ಅವರು ಕೆಳಗೆ ಬಿದ್ದು ಸಾಧನೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಿ ಮತ್ತೆ ಮುಂದುವರಿಬೇಕಾಗ್ತದೆ ಅನ್ನೋದನ್ನೆಲ್ಲ ಈ ಅಧ್ಯಾಯದಲ್ಲಿ, ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಋಷಭದೇವನ ಅನಂತರ ಅವನ ಮಗ ಭರತ ಅಂತ ಚಕ್ರವರ್ತಿ ಆದ. ನಮಗೆ ಈ ದೇಶ ಇದು ಭಾರತ ದೇಶ ಅಂತ ಕರೆಸ್ಕೊಂಡದ್ದು ಗೊತ್ತಿದೆ. ಭರತ ವರ್ಷ ಅಂತ ಇದನ್ನು ಕರೀತಾರೆ. ಇದು ಯಾರಿಂದ ಹೆಸರು ಬಂತು, ಭಾರತ ಅಂತ ಇದಕ್ಕೆ ಹೆಸರು ಯಾರಿಂದ ಬಂತು ಅಂತ ಯಾರನ್ನಾದ್ರೂ ಕೇಳಿದರೆ ಒಬ್ಬೊಬ್ಬರು ಒಂದೊಂದೇನೋ ಹೆಸರುಗಳನ್ನ ಹೇಳ್ತಾರೆ. ರಾಮನ ತಮ್ಮ ಭರತ ಅಂತ ಕೆಲವರು, ಶಕುಂತಲೆಯ ಗಂಡ ದುಷ್ಯಂತ ಏನಿದ್ದ ಅವರಿಬ್ಬರ ಮಗ ಭರತ ಅಂತ ಒಪ್ಪಿದ್ದ, ಅವನಿಂದ ಬಂತು ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ವಸ್ತುತಃ ಋಷಭದೇವನ ಮಗ ಜಡಭರತನಿಂದ ಆರಂಭಿಸಿ ಈ ವರ್ಷಕ್ಕೆ, ವರ್ಷ ಅಂದ್ರೇನು, ಖಂಡ ಅಂದ್ರೇನು ಅಂತ ಮುಂದೆ ಹೇಳೋನಿದ್ದೇನೆ. ಅಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯದ ಆರಭ್ಯ ವ್ಯಪದಿಶಂತಿ. ಮುಂಚೆ ಈ ಭರತ ವರ್ಷಕ್ಕೆ ಅಂಜನಾಭ ಅಂತ ಕರೀತಿದ್ರು. ಈ ಜಡಭರತನಿಂದ ಆರಂಭಿಸಿಯೇ ಅದನ್ನ ಭಾರತ ವರ್ಷ ಅಂತ ಕರೀಲಿಕ್ಕೆ ತೊಡಗಿದ್ರು. ಅವನಿಗೆ ಜಡ ಅಂತ ಯಾಕೆ ಹೆಸರು ಬಂತು ಅಂತ ಅನ್ನೋದನ್ನು ಕೂಡ ನಾವು ಮುಂದೆ ನೋಡೋಣ. ದೀರ್ಘಕಾಲ ಭಗವಂತನನ್ನು ಆರಾಧಿಸಿದ ಅವನು, ಪ್ರಜೆಗಳನ್ನ ತಂದೆಯಂತೆ ಪಾಲಿಸಿದ, ಯಜ್ಞಗಳನ್ನ ಮಾಡಿದ. ಆ ಯಜ್ಞಗಳಲ್ಲೇ ಕೊನೆಗೆ ಭಗವಂತನನ್ನು ಅವನು ಏನು ಆರಾಧನೆ ಮಾಡಿದ ಅನ್ನೋ ಒಂದು ಶ್ಲೋಕವನ್ನೇ ಇವತ್ತು ಮಂಗಲಾಚರಣದ ರೂಪದಲ್ಲಿ ನಾವೆಲ್ಲ ಕೇಳಿದ್ವಿ. ಪರೋರಜ ಅಂದ್ರೆ ದೋಷರಹಿತನಾದವನು, ಸವಿತಾ ಅಂದ್ರೆ ಸೃಷ್ಟಿಕರ್ತ, ಅವನು ಈ ಜಗತ್ತಿಗೆ ಸೃಷ್ಟಿಕರ್ತ, ಮತ್ತೆ ಸರ್ವಜ್ಞ, ವೇದಸ್ಯ ಗರ್ಭ, ವೇದ ಮಾತೆಯ ಗರ್ಭದಲ್ಲಿ ಉದಿಸಿ ಬಂದವನು. ವೇದಾದಿ ಶಾಸ್ತ್ರಗಳಿಲ್ಲದೆ ಆ ಭಗವಂತನನ್ನ ತಿಳಿಯೋದಾಗೋದಿಲ್ಲ. ಅಂಥ ವಿಶಿಷ್ಟವಾದ ವ್ಯಕ್ತಿತ್ವ ಅವನು.
ಮತ್ತೆ ತನ್ನ ಶಕ್ತಿಯಿಂದ ಈ ಜಗತ್ತನ್ನೆಲ್ಲ ಸೃಷ್ಟಿಸಿ ಅದರ ಒಳಗೆ ಪ್ರವೇಶ ಮಾಡಿದ್ದಾನೆ. ಸೃಷ್ಟಿಸಿ ಆತ ಸುಮ್ಮನೆ ಕೂತಿದ್ರೆ ಜಗತ್ತಿನಲ್ಲಿ ಏನೂ ಚಲನೆ ಆಗ್ತಿರ್ಲಿಲ್ಲ, ಏನೂ ಚಟುವಟಿಕೆ ಆಗ್ತಿರ್ಲಿಲ್ಲ. ಅವನು ಜಗತ್ತನ್ನು ಸೃಷ್ಟಿಸಿ ಅದರೊಳಗೆ ಪ್ರವೇಶ ಮಾಡಿದ್ದಾನೆ. ಎಲ್ಲ ಜೀವರಿಗೆ ಒಡೆಯನಾಗಿದ್ದಾನೆ. ಹಂಸಂ ಗೃಧ್ರಾಣ, ನಾವೆಲ್ಲ ಪಕ್ಷಿಗಳು, ಎಲ್ಲ ಜೀವರು ಪಕ್ಷಿಗಳೇ. ಈ ಪಕ್ಷಿಗಳಲ್ಲಿ ಅತಿ ದೊಡ್ಡ ಪಕ್ಷಿಗಳ ರಾಜ ಇವನು. ಅಂಥ ಭಗವಂತ, ನಿನ್ನನ್ನು ನಾವು ಸ್ತುತಿಸ್ತೀವಿ ಅಂತ ಅಲ್ಲಿ ಬಂದಿರುವಂಥ ಶ್ಲೋಕ. ಮುಂದೆ ಇದು 7ನೇ ಅಧ್ಯಾಯದ ಕಥೆ ಆಯಿತು. 8ನೇ ಅಧ್ಯಾಯದ ಕಥೆಯಿಂದ ಆರಂಭಿಸಿ ಅವನ ಮಹತ್ವ ನಮಗೆ ಕಾಣಿಸ್ತದೆ. ಅವನು ತನ್ನ ಸಾಮ್ರಾಜ್ಯವನ್ನೆಲ್ಲ ತನ್ನ ಮಕ್ಕಳಿಗೆ ಒಪ್ಪಿಸಿಕೊಟ್ಟು ಮುಂದೆ ತಾನು ಅರಣ್ಯಕ್ಕೆ ಹೋದವನು ಅಲ್ಲಿ ಆ ಭಗವಂತನನ್ನ ಆರಾಧನೆ ಮಾಡಿದ ನಿತ್ಯ. ಒಂದು ದಿವಸ ಒಂದು ಘಟನೆ ನಡೆಯಿತು. ಅದು ಆತನ ಜೀವನಕ್ಕೆ ಒಂದು ಆಶ್ಚರ್ಯಕರವಾದ ತಿರುವು ಕೊಟ್ಟಿತು. ಅವನ ಸಾಧನೆಗೆ ಹಿನ್ನಡೆಯೂ ಕೂಡ ಆಯಿತು. ಗಂಡಕಿ ನದಿ ಅಂತ ನದಿ, ಆ ನದಿಯಲ್ಲಿ ಆತ ಸ್ನಾನಕ್ಕೆ ಹೋಗಿದ್ದ. ಆ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಭಗವಂತನನ್ನ ಆರಾಧನೆ ಮಾಡ್ತಿದ್ದ. ಆರಾಧನೆ ಮಾಡ್ತಿರುವಾಗ ಅಲ್ಲೊಂದು ಗರ್ಭಿಣಿ ಜಿಂಕೆ ಬಂತು. 1 ಕೋಟಿ ವರ್ಷ ರಾಜ್ಯಭಾರ ಮಾಡಿದವನು. ಅಂಥ ಮಹನೀಯ ಅಲ್ಲಿ ತಪಸ್ಸು ಮಾಡ್ಲಿಕ್ಕೆ ನಿಂತಿದ್ದ. ಇವತ್ತು ಏಕಾಂಗಿಯಾಗಿ ತಪಸ್ಸು ಮಾಡ್ಲಿಕ್ಕೆ ನಿಂತಿದ್ದ. ಹೆಂಡತಿಯೂ ಕೂಡ ಇರಲಿಲ್ಲ. ಪಂಚಜನಿ ಅಂತ ವಿಶ್ವರೂಪನ ಮಗಳು, ಅವಳನ್ನು ಮದುವೆ ಮಾಡ್ಕೊಂಡಿದ್ದ. ವಿಕಾಸ ಜನ ಮಕ್ಕಳಾಗಿದ್ರು. ಆದರೆ ಯಾರನ್ನು ಕರ್ಕೊಂಡು ಬಂದಿರಲಿಲ್ಲ. ಅರಣ್ಯದಲ್ಲಿ ಒಬ್ಬನೇ ಇದ್ದ. ಸನ್ಯಾಸಿಯಾಗಿ ಪುಲಹ ಅಂತ ಒಬ್ಬ ಮುನಿಗಳು, ಅವರಿದ್ದ ಆಶ್ರಮದಲ್ಲಿ ಅವನು ತಪಸ್ಸು ಮಾಡಲಿಕ್ಕೆ ನಿಂತಿದ್ದ. ಅವರ ಆಶ್ರಮ ಅದು ಸಾಲಗ್ರಾಮ ಕ್ಷೇತ್ರ ಅಂತ. ಅಲ್ಲಿ ಹರಿಯುವಂತಹ ಗಂಡಕಿ ನದಿ ಏನಿದೆ, ಆ ಗಂಡಕಿ ನದಿಯಲ್ಲಿ ಶಾಲಗ್ರಾಮ ಅಂತ ಒಂದು ಶಿಲಾ, ಅಲ್ಲಿ ಚಕ್ರಗಳು ಕಾಣಿಸ್ತವೆ. ಆ ಚಕ್ರದ ರೂಪದಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಉಳಿದ ಕಡೆ ನಾವೆಲ್ಲೋ ಭಗವಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸ್ತೀವಲ್ಲ, ಹಾಗೆಲ್ಲ ಪ್ರತಿಷ್ಠಾಪಿಸಿದಾಗ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಬೇಕಾಗ್ತದೆ. ಇಲ್ಲದೆ ಹೋದ್ರೆ ಅದು ಬರೀ ಒಂದು ಕಲ್ಲು ಮಾತ್ರ. ಸರ್ವವ್ಯಾಪ್ತನಾದ ಭಗವಂತನನ್ನ ಕಲ್ಲಿನಲ್ಲಿ ಮಂತ್ರಗಳ ಮೂಲಕ ಬಾ ಅಂತ ಕರೆದು ಸನ್ನಿಹಿತನಾಗಿ ಮಾಡಬೇಕಾಗ್ತದೆ. ಮತ್ತೆ ಪ್ರತಿನಿತ್ಯವೂ ಕೂಡ ನಾವೇನು ದೇವ್ರ ಪೂಜೆ ಮಾಡ್ತೀವಿ, ಅಲ್ಲಿ ಭಗವಂತನನ್ನ ಅಲ್ಲಿ ಬಾ ಅಂತ ಕರಿಬೇಕಂತ. ಸೂರ್ಯಮಂಡಲದಿಂದ ಇಲ್ಲಿ ಬಾ ಅಂತ ಕರಿಬೇಕಮ್ಮ, ಅಥವಾ ನನ್ನ ಹೃದಯದಲ್ಲಿರೋ ಭಗವಂತನನ್ನು ಕರಿಬೇಕು ಅಂತ, ಹೀಗೆಲ್ಲ ಬೇರೆ ಬೇರೆ ವಿಧಾನಗಳಿವೆ. ಆದರೆ ಶಾಲಗ್ರಾಮದ ಪೂಜೆ ಮಾಡುವಾಗ ಮಾತ್ರ ಭಗವಂತನನ್ನು ಇಲ್ಲಿ ಸನ್ನಿಹಿತನಾಗುವ ಅಂತ ಕರೀಲೇಬೇಕಾಗಿಲ್ಲ. ಸದಾ ಸನ್ನಿಹಿತ ಅಂತ ಜ್ವಲಂತವಾದ ಸನ್ನಿಹಿತ ಭಗವಂತನು. ಆ ಆಶ್ರಮದಲ್ಲಿದ್ದು ಭಗವಂತನನ್ನ ಹೀಗೆ ಪ್ರಾರ್ಥನೆ ಮಾಡಿದ. ಅಲ್ಲಿ ನಡೆದದ್ದು ಈ ಘಟನೆ. ಒಂದು ಜಿಂಕೆ ನೀರು ಕುಡಿಲಿಕ್ಕೆ ಬಂತು. ಅದು ಗರ್ಭಿಣಿಯಾಗಿತ್ತು. ಅಲ್ಲಿ ಸಮೀಪದಲ್ಲಿ ಒಂದು ಸಿಂಹ ಗರ್ಜಿಸಿತು ಈ ಜಿಂಕೆಯನ್ನು ನೋಡಿ. ಅದಕ್ಕೆ ಆಹಾರ ಬೇಕಿತ್ತು. ಆವಾಗ ಆ ಜಿಂಕೆ ಹೆದರಿತ್ತು. ಮೊದಲೇ ಗರ್ಭಿಣಿ ಬಳಲಿತ್ತು. ಈಗ ಸಿಂಹದ ಗರ್ಜನೆ ಕೇಳಿ ಮತ್ತಷ್ಟು ಹೆದರಿತ್ತು. ನದಿ ದಾಟಿ ಬಿಡಬೇಕು, ಸಿಂಹದ ಕೈಗೆ ಸಿಗಬಾರದು ಅಂತ ಅದು ಒಂದು ಬಾರಿ ಹಾರಿತು. ಆದರೆ ಆ ಪ್ರವಾಹದಲ್ಲಿ ಅದರ ಶಿಶು ಹೊರಗೆ ಬಿತ್ತು. ಆದರೆ ಆ ತಾಯಿ ಹೆದರಿ ಸಿಂಹದ ಕೈಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಎಲ್ಲಿಯೋ ಓಡಿ
ದಣಿದು ಅಲ್ಲೇ ಸತ್ತು ಬಿತ್ತು. ಜಿಂಕೆ ಮರಿ ಅನಾಥ ಆಗಿತ್ತು. ಯಾರೂ ಆ ಜಿಂಕೆ ಮರಿಗೆ ಬಂಧುಗಳಿರಲಿಲ್ಲ. ಅದರ ದೈನ್ಯಾವಸ್ಥೆ ನೋಡಿದ. ಅದರ ದೀನತೆಯನ್ನು ನೋಡಿ ಅನುಕಂಪದಿಂದ ಅದನ್ನ ತನ್ನ ಆಶ್ರಮಕ್ಕೆ ತಗೊಂಡು ಬಂದ, ಆ ಜಿಂಕೆ ಮರಿಯನ್ನು. ಮುನಿಗಳ ಲಕ್ಷಣ ಇದೆ. ಮೈತ್ರ ಸರ್ವಭೂತ ಹಿತೇರತಃ ಅಂತ ಭಗವದ್ಗೀತಾದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಎಲ್ಲ ಪ್ರಾಣಿಗಳ ಬಗ್ಗೆನೂ ಹಿತಚಿಂತಕನಾಗಿರಬೇಕು ಜ್ಞಾನಿಯಾದವನು. ಆ ಥರ ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಎಲ್ಲ ಕಡೆ ಮೈತ್ರಿ ಇರಬೇಕು, ಎಲ್ಲ ಪ್ರಾಣಿಗಳ ಬಗ್ಗೆ ಪ್ರೀತಿಯೂ ಇರಬೇಕು. ಪ್ರತಿನಿತ್ಯ ಅದರ ಪೋಷಣೆ ಮಾಡಲಿಕ್ಕೆ ತೊಡಗಿದೆ. ಅದರದೇ ಧ್ಯಾನ ಮಾಡ್ತಿದ್ದ. ಕ್ರಮವಾಗಿ ಅವನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ತಪಸ್ಸು ಅದಕ್ಕೆಲ್ಲ ಧಕ್ಕೆ ಬರಲಿಕ್ಕೆ ತೊಡಗಿತ್ತು. ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಬಿಟ್ಟೇ ಹೋದವು. ವಿಯುಜ್ಯಮಾನ ಕಿಲ ಸರ್ವಯೇವ ಉದವಸನ್. ಅವನು ತನಗೆ ಹೀಗೆ ಹೇಳ್ಕೊತಿದ್ದ, ಈ ಬಡಪಾಯಿ ಜಿಂಕೆ ತನ್ನ ಸ್ನೇಹಿತರನ್ನೆಲ್ಲ ಕಳ್ಕೊಂಡಿದೆ, ಬಂಧುಗಳನ್ನು ಕಳ್ಕೊಂಡಿದೆ, ನನಗೆ ಶರಣು ಬಂದಿದೆ, ನಾನು ಇದನ್ನು ರಕ್ಷಿಸಬೇಕು. ನನ್ನ ಪರಿಚಯ ಏನೂ ಇಲ್ಲ, ಆದರೆ ನನ್ನ ಮೇಲೆ ವಿಶ್ವಾಸ ತೋರಿಸಿದೆ. ಅದಕ್ಕಾಗಿ ಆ ಸಣ್ಣ ಎಳೆ ಮಗುವಿಗೆ ಒಂದು ಸ್ಪರ್ಶ ಬೇಕಾಗ್ತದೆ. ಎಲ್ಲ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಮನುಷ್ಯರಿಗೂ ಎಲ್ಲಿಗೂ ಕೂಡ ಸ್ಪರ್ಶ ಅಂತ ಅನ್ನೋದು ಬೇಕೇ ಬೇಕು. ಸ್ಪರ್ಶದಿಂದನೇ ಹುಟ್ಟಿದ ಕೂಡಲೇ ತಾಯಿ ಸ್ಪರ್ಶ ಆಗಬೇಕು, ಬಂಧು ಬಾಂಧವರ ಸ್ಪರ್ಶ ಆಗಬೇಕು. ಸ್ಪರ್ಶದಿಂದ ನಮ್ಮವರೊಬ್ರು ಇದ್ದಾರೆ ಅಂತ ಅದಕ್ಕೆ ಹೆಚ್ಚು ಹೆಚ್ಚು ವಿಶ್ವಾಸ ಬರ್ತಿರ್ತದೆ, ಕೇವಲ ಶಬ್ದಕ್ಕಿಂತ. ಸ್ಪರ್ಶ ಬಹಳ ಮುಖ್ಯ. ಯಾರಾದರೂ ಈ ನಾನು ಮಾಡ್ತಿರೋ ಕೆಲಸವನ್ನು ಯಾರಾದರೂ ಮಾಡಲೇಬೇಕು. ವಿಶೇಷವಾಗಿ ನಾನು ರಾಜನಿಗೆ ಇದೊಂದು ಕರ್ತವ್ಯ, ಪ್ರಜೆಗಳ ರಕ್ಷಣೆ ಮಾಡೋದು ಅಂತ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಂಡ. ಎಲ್ಲ ಪ್ರಸಂಗಗಳಲ್ಲಿಯೂ ಆ ಜಿಂಕೆ ಇವನ ಜೊತೆನೇ ಇರ್ತಿತ್ತು. ಇವನು ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಬರ್ತಿತ್ತು. ಇವನೇನಾದರೂ ಆಹಾರ ತಗೊಳ್ಳುವಾಗ ಆ ಜಿಂಕೆ ಬರ್ತಿತ್ತು. ಮಲ್ಕೊಂಡ್ರೆ ಅಲ್ಲೇ ಇರ್ತಿತ್ತು. ಮರಿಯೊಂದಿಗೆ ಇವನು ಇದ್ದು ಬಿಟ್ಟ. ಎಲ್ಲಿಯಾದರೂ ಹೂವು, ಸಮಿತ್ತು ಇತ್ಯಾದಿ ತರ್ಲಿಕ್ಕೆ ಹೋದ್ರೆ, ನೀರು ತರ್ಲಿಕ್ಕೆ ಹೋದ್ರೆ, ಆಶ್ರಮಕ್ಕೆ ಬೇಕಾದ ಗಡ್ಡೆ ಗೆಣಸು ತರ್ಲಿಕ್ಕೆ ಹೋದ್ರೆ, ಮತ್ತೆ ಅದಕ್ಕೆ ಯಾವ್ದಾದ್ರು ತೋಳು ನರಿಗಳಿಂದ ಅಪಾಯ ಬಂದ್ರೆ ಏನ್ ಮಾಡೋದು ಅಂತ ಅದನ್ನು ತಗೊಂಡೇ ಹೋಗ್ತಿದ್ದ, ಕರ್ಕೊಂಡೇ ಹೋಗ್ತಿದ್ದ. ಕೆಲವು ಸರಿ ಆ ಜಿಂಕೆ ಎಲ್ಲೋ ಹುಲ್ಲು ಮೇಯ್ತಾ ನಿಂತು ಬಿಡ್ತಿತ್ತು. ಇವನು ಹೋದಾಗ ಮುಂದೆ ಬರ್ತಿರ್ಲಿಲ್ಲ. ಇವನೇನ್ ಮಾಡಿದ, ಸ್ಕಂಧೇನ ಉದ್ವಹತಿ, ತನಗೂ ವಿಳಂಬ ಆಗಬಾರ್ದು ಮತ್ತೆ ಆ ಜಿಂಕೆಗೂ ಏನೂ ತೊಂದರೆ ಆಗಬಾರ್ದು ಅಂತ ಆಲೋಚನೆ ಮಾಡಿ ಅದನ್ನು ತನ್ನ ಹೆಗಲ ಮೇಲೆ ಹೊರತಿದ್ದ. ಆಶ್ರಮದ ಮೇಲೆ ತೊಡೆ ಮೇಲೆ ಮಲಗಿಸ್ಕೊತಿದ್ದ. ಭಾರಿ ಆನಂದ ಪಡ್ಲಿಕ್ಕೆ ತೊಡಗಿದೆ. ಅದಕ್ಕೆ ಆಶೀರ್ವಾದ ಮಾಡ್ತಿದ್ದ, ನಿನಗೆ ಎಲ್ಲ ಥರದ ಶುಭ ಆಗಲಿ, ಮಂಗಳ ಆಗಲಿ ಅಂತ. ಅದೆಲ್ಲೋ ಸ್ವಲ್ಪ ಹೊರಗೆ ಹೋದಾಗ, ಸ್ವಲ್ಪ ದೊಡ್ಡದಾದ್ಮೇಲೆ ಅದಕ್ಕೊಂದು ಸ್ವಾತಂತ್ರ್ಯ ಬಂದರೆ ಅಲ್ಲಿ ಹೋಗ್ತಿತ್ತಲ್ಲ, ಆ ಹೊರಗೆ ಹೋದಾಗ ಇವನು ಚಡಪಡಿಸ್ತಿದ್ದ. ಏನಾಯ್ತೋ ಪಾಪ ಅಂತ ಗೋಳಾಡ್ತಿದ್ದ. ಅನಾಥವಾದ ಜಿಂಕೆ ಮರಿ, ತಾಯಿ ಇಲ್ಲ, ನನ್ನೇನೆ ನಂಬಿದೆ, ಮತ್ತೆ ಬರ್ತದೋ ಇಲ್ಲೋದು ಅಂತ ಹೀಗೆಲ್ಲ ಅದನ್ನ ಅವನ ಮನಸ್ಸಿಗೆ ಹಚ್ಕೊಂಡಿದ್ದ. ನಾಯಿಯೋ, ತೋಳವೋ, ಮತ್ತೆ ಯಾವ್ದಾದ್ರು ಮೃಗವೋ ಅದನ್ನು ತಿಂದು ಬಿಡ್ತೋ ಹೇಗೆ, ಬೇಗ ನನ್ನ ಬಳಿಗೆ ಬಾ ಅಂತ ಅದನ್ನು ಕರೀತಿದ್ದ. ನಾನು ಕೂತಿದ್ರೆ ಅದು ಸಮೀಪಕ್ಕೆ ಬಂದು ತನ್ನ ಕೊಂಬಿನಿಂದ ನನ್ನ ಮೈ ಕೆರೀತದೆ, ಅಷ್ಟು ಪ್ರೀತಿ ತೋರಿಸ್ತದಲ್ಲ. ದರ್ಭೆ ಮೇಲೆ ಹವಿಸ್ಸು ಇಟ್ಟರೆ, ಯಜ್ಞ ಮಾಡಿರ್ತಾನಲ್ಲ, ಆ ಹವಿಸ್ಸನ್ನಿಟ್ರೆ ಅದು ಬಂದು ಮುಟ್ಟಿ ಬಿಡ್ತಿತ್ತು ಕೆಲವು ಸರಿ, ಅಪವಿತ್ರ ಆಗಿರ್ತದಲ್ಲ. ಅದಕ್ಕೆ ನಾನು ಅದನ್ನು ದಬಾಯಿಸ್ತಿದ್ದೆ, ಗದರಿಸ್ತೇನೆ. ಆವಾಗ ನನ್ನ ಮನಸ್ಸಿನ ಅಭಿಪ್ರಾಯ ತಿಳ್ಕೊಂಡು ಅದು ಸುಮ್ಮನೆ ಇರ್ತಿತ್ತು. ಈಗ ತಿನ್ನಬಾರದು ಅಂತ ಅವ್ರು ಗೊತ್ತಾಗ್ತಿತ್ತು, ಸುಮ್ಮನೆ ಇರ್ತಿತ್ತು. ಭರತ ಹೀಗೆ ಆ ಜಿಂಕೆಯನ್ನ ತುಂಬಾ ಮನಸ್ಸಿಗೆ ಹಚ್ಕೊಂಡಿದ್ದ. ಇಷ್ಟೆಲ್ಲ ಈ ಥರ ಮುಂದುವರೆದಾಗ ಯೋಗಾನುಷ್ಠಾನ, ಕರ್ಮ ಎಲ್ಲನೂ ಬಿಟ್ಟುಬಿಟ್ಟ. ಅದು ಮನುಷ್ಯನ ಸ್ವಭಾವ. ಕ್ರಮವಾಗಿ ಮುಪ್ಪಿನ ಕಾಲ ಬಂತು. ಮುಪ್ಪಿನ ಕಾಲ ಬರುವುದೇ ಯಾವತ್ತು, ದುರತಿಕ್ರಮ ಕಾಲ ಕರಾಳ ರಭಸಃ ಆಪದ್ಯತ. ಅದು ಹೇಗೆ ಅಂದ್ರೆ, ಇಲಿಯ ಬಿಲದೊಳಗೆ ಹಾವು ನುಗ್ಗುವಂತೆ. ಇಲಿಯ ಬಿಲದೊಳಗೆ ಹಾವು ಬೇಡ ಅಂದ್ರೂ ನುಗ್ಗೇ ನುಗ್ಗುತ್ತದೆ. ಇಲಿ ಅನ್ಕೋತಿರ್ತದೆ, ಇಲ್ಲಿ ಹಾವು ಬರೋದು ಬೇಡ, ನಾನು ಸುರಕ್ಷಿತವಾಗಿರ್ಬೇಕು ಅಂತ. ಆದ್ರೆ ಹಾವೇನು ವಿಚಾರ ಮಾಡೋದಿಲ್ಲ, ಅಲ್ಲಿ ಹೋಗೇ ಬಿಡ್ತದೆ. ಅದು ನಮ್ಗೆ ಗೊತ್ತಿದೆ. ಅಂತೂ ಕಾಲ ಬಂತು,
ಮರಣ ಕಾಲದಲ್ಲಿ ಆ ಜಿಂಕೆ ಮರಿ ಒಂದು ಪಕ್ಕದಲ್ಲೇ ನಿಂತು ದುಃಖ ಪಡ್ತಿತ್ತು. ಪ್ರಾಣಿಗಳಿಗೆ ಮನುಷ್ಯನಿಗಿಂತ ಹೆಚ್ಚು ಸಂವೇದನಾಶೀಲತೆ ಇರ್ತದೆ, ಅದು ದುಃಖ ಪಡ್ತಿತ್ತು. ಕೊನೆಗೆ ಮರಣ ಬಂತು. ಜಿಂಕೆ ಮರಿಯನ್ನು ಬಿಟ್ಟು, ತನ್ನ ಶರೀರವನ್ನು ಬಿಟ್ಟು ಅವನು ಗತಿಸಿದ. ಆದರೆ ಕೊನೆ ಕಾಲದಲ್ಲಿ ಆ ಜಿಂಕೆಯನ್ನೇ ನೆನಪು ಮಾಡ್ಕೊಳ್ತಿದ್ದರಿಂದ ಜಿಂಕೆಯ ಶರೀರವೇ ಬಂದುಬಿಡ್ತು. ಆದರೆ ದೊಡ್ಡ ಜ್ಞಾನಿ ಆದ್ರಿಂದ ಜಿಂಕೆಯಾಗಿ ಹುಟ್ಟಿದ ಮೇಲೂ ಕೂಡ ನಾನು ಜಿಂಕೆ ಅಂತ ಅವನಿಗೆ ನಾನು ಜಿಂಕೆ ಅಲ್ಲ, ಪೂರ್ವದಲ್ಲೊಬ್ಬ ಋಷಿ ಅಂತ ಗೊತ್ತಾಯ್ತು. ಇಂಥ ಘಟನೆಗಳನ್ನ ಅಲ್ಲಲ್ಲಿ ನಾವು ಕೇಳ್ತಿರ್ತೇವೆ. ಭಗವದ್ಗೀತಾ ಕೂಡ ಅದನ್ನು ಹೇಳ್ತದೆ. ಯಾವುದನ್ನು ಕೊನೆಯ ಕಾಲದಲ್ಲಿ ನಾವು ಸ್ಮರಿಸ್ತಾ ಶರೀರ ಪರಿತ್ಯಾಗ ಮಾಡ್ತೀವಿ, ಅದೇ ಜನ್ಮವನ್ನು ಪಡಿತೀವಿ ಅಂತ. ತನಗೆ ಪ್ರಿಯಳಾದ ರಾಣಿ, ತನ್ನ ತಂದೆ ತಾಯಿ, ತನ್ನ ಮಕ್ಕಳು, ಮನುಷ್ಯ ಪುತ್ರರು, ಅವ್ರು ಯಾರನ್ನೂ ನೆನಪು ಮಾಡ್ಕೊಳ್ಳಿಲ್ಲ. ಈ ಜಿಂಕೆಯನ್ನು ನೆನಪು ಮಾಡ್ಕೊಂಡು ಜಿಂಕೆಯಾಗಿ ಹುಟ್ಟಬೇಕಾಯ್ತು. ಇವು ಆಧುನಿಕ ಕಾಲದಲ್ಲೂ ಇದು ಅಂಥದ್ದು ನಡೆದಿದ್ದಿರ್ತದೆ. ನಾನೊಂದು ಕಡೆ ಓದಿದ್ದು ಕೇಳಿದ್ದಿದೆ. ಕಲ್ಕತ್ತಾದ ಸಮೀಪದಲ್ಲಿ ಒಂದು ಗಂಡು ಒಂದು ಹೆಣ್ಣು ಪರಸ್ಪರ ಪ್ರೇಮಿಸಿದ್ರಂತವ್ರು. ಆದರೆ ಏನೇನೋ ಕಾರಣದಿಂದ ಅವ್ರಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಿರಿಯರು ಬೇಡ ಅಂದ್ರು, ಮತ್ತೇನೋ ಆಯ್ತು, ಮದುವೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆ ಹುಡುಗಿಗೆ ತುಂಬ ದುಃಖ ಅನಿಸಿ, ಮತ್ತೆ ನಮ್ಮ ಇಚ್ಛೆಯಂತೆ ಬದುಕೋ ಅನುಕೂಲ ಇಲ್ಲ ಅಂದಮೇಲೆ ನಾನು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ ಅಂತ ಪ್ರಾಣಿಯಾಗಿ ಆದರೂ ಬದುಕಿದ್ರೆ, ನೀರಿನಲ್ಲಿ ಏನೋ ಮೀನೋ ಮತ್ತೊಂದೇನೋ ಆಗಿ ಬದುಕಿದ್ರೆ ಆದರೂ ನಮ್ಮ ಇಚ್ಛೆಗೆ ತಕ್ಕಂತೆ ಬದುಕುವ ಅನುಕೂಲ ಇರ್ತದೆ, ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ ಅಂತ ಅವಳು ಪ್ರಾಣ ಪರಿತ್ಯಾಗ ಮಾಡಿಬಿಟ್ಟ ಹುಡುಗಿ. ಗಂಗಾ ನದಿಯ, ಕಲ್ಕತ್ತಾ ಸಮೀಪದ ಗಂಗಾ ನದಿಯಲ್ಲಿ ಬಿದ್ದು ಪ್ರಾಣ ಪರಿತ್ಯಾಗ ಮಾಡಿಬಿಟ್ಟ. ಕೊನೆ ಕಾಲದಲ್ಲಿ ಆ ಮೀನೋ ಮೊಸಳೆಯೋ, ನೀರಿನಲ್ಲಿ ಮೀನೋ ಮೊಸಳೆಯೋ ನೋಡುತ್ತಿದ್ದ ನೀರಿಗೆ ಬಿದ್ದಾಗ. ಅದಕ್ಕೆ ಮೊಸಳೆ ಜನ್ಮ ಬಂತು. ಅದೊಂದೆಲ್ಲೋ ಒಂದು ಕಡೆ ಸಿಕ್ಕಿಬಿತ್ತು, ಯಾರ್ದೋ ಬೇಟೆಗಾರರಿಗೋ ಯಾರಿಗೋ ಒಬ್ರಿಗೆ ಮೊಸಳೆ ಸಿಕ್ಕಿಬಿತ್ತು. ಅದನ್ನು ತೊಗೊಂಡೋಗಿ ಅವರು ಕೊಲ್ಲಿಲ್ಲ, ಮೃಗಾಲಯಕ್ಕೆ ಹಾಕಿದರು. ಮೃಗಾಲಯದಲ್ಲಿ ಆ ಮೊಸಳೆಗೆ ಒಂದು ಪಂಜರದಲ್ಲಿ ಇಟ್ಟಿದ್ರು. ಅದಕ್ಕೆ ಹಿಂದಿನ ಜನ್ಮ ಇರಲಿಲ್ಲ, ನೆನಪೇನು ಇರಲಿಲ್ಲ. ಅಂತೂ ಅದಲ್ಲಿತ್ತು. ಅದಕ್ಕೊಂದ್ಸರಿ ಬಾಯಲ್ಲಿ ಭಯಾನಕವಾದ ಹುಣ್ಣಾಯಿತು. ಆಹಾರ ತಗೊಳ್ಳುವುದನ್ನು ಬಿಟ್ಟಿತು. ಈ ಕಡೆ ಹುಡುಗ ಇದ್ನಲ್ಲ, ಅವನಿಗೊಂದೇನೋ ಪ್ರೇರಣೆ ಆಯಿತು. ನೀನು ಇಂಥ ಸ್ಥಳಕ್ಕೆ ಹೋಗಬೇಕು, ಅಲ್ಲಿ ನಿನಗಾಗಿ ಒಂದು ಜೀವ ಕಾದಿದೆ, ಹೋಗುವಂತ. ಆ ಪ್ರೇರಣೆ ಆದಂತೆ ಅವನು ಹೋದ. ಯಾವ ಊರು ಇತ್ಯಾದಿ ನನಗೂ ಏನು ಅಷ್ಟು ನೆನಪಿಲ್ಲ ಈಗ. ಅಂತೂ ಹೇಗೆ ಪ್ರೇರಣೆ ಆಗಿತ್ತು ಹಾಗಾಗಿ ಮುಂದೆ ಹೋದ್ರೆ ಮೃಗಾಲಯ, ಅಲ್ಲಿ ಪಂಜರದಲ್ಲಿ ಮೊಸಳೆ, ಅದಕ್ಕೆ ಬಾಯಲ್ಲಿ ಹುಣ್ಣಾಗಿದೆ. ವೈದ್ಯರು ಆಹಾರ ಕೊಡಬೇಕು ಅಂತ ಹೋದ್ರೆ, ಔಷಧ ಹಾಕಬೇಕು ಅಂತ ಹೋದ್ರೆ ತೆಗಿತಾ ಇಲ್ಲ ಬಾಯಿ. ಇವನು ಅಲ್ಲಿ ಹೋಗಿ ಹೇಳಿದ, ಗೊತ್ತಾಯ್ತು ಅವನಿಗೆ, ನೋಡು ನಾನು ಬಂದಿದ್ದೀನಿ, ಬಾಯಿ ತೆಗಿ, ನಿನ್ನ ಅನುಕೂಲಕ್ಕಾಗಿ ಅವರು ಔಷಧ ಹಾಕೋರಿದ್ದಾರೆ, ಆಹಾರ ಕೊಡೋರಿದ್ದಾರೆ, ಬಾಯಿ ತೆಗಿ ಅಂತ ಹೇಳಿದ. ಅದಕ್ಕೂ ಹಿಂದಿನ ಜನ್ಮದ ನೆನಪು ಬಂತೋ ಏನೋ ಅಂತ ಬಾಯಿ ತೆಗೀತು. ಔಷಧ ಕೊಟ್ಟರು. ಏನಿಲ್ಲ, ಅದು ಮೊಸಳೆ ಮನುಷ್ಯ, ಮತ್ತೇನು ಮದುವೆ ಆಗೋಂಗಿಲ್ಲ. ಮುಂದೆ ಕಥೆ ಏನಾಯ್ತೋ ಅದು ಗೊತ್ತಿಲ್ಲ. ಅಂತೂ ಈ ಥರ ಎಲ್ಲ ಆಗ್ತದೆ. ಇದು ತುಂಬಾ ಆಶ್ಚರ್ಯಕರವಾದ ಸಂಗತಿ. ಮನುಷ್ಯ ಏನನ್ನಾದರೂ ಒಂದನ್ನು ಅಂಟಿಸ್ಕೊಂಡು ಬಿಡ್ತಾನೆ ಮನಸ್ಸಿಗೆ. ಜೀವನ ಅನ್ನೋದು ಹಾವು ಏಣಿ ಆಟ ಇದ್ದಂತೆ ಅಂತ ಅನೇಕ ಸರಿ ಹೇಳ್ತಿದ್ದೆ. ಎಂಥ ದೊಡ್ಡ ಸಾಧನೆ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಂಥ ಜ್ಞಾನಿ. ಅಂಥ ಜ್ಞಾನಿ ಜಿಂಕೆಯ ಮೋಹಕ್ಕೆ ಬಿದ್ದು ಮತ್ತು ತಾನು ಜಿಂಕೆಯಾಗಿ ಹುಟ್ಟಬೇಕಾಯ್ತು. ನಮಗೂ ಎಲ್ಲರಿಗೂ ಇದೊಂದು ಎಚ್ಚರಿಕೆ. ಜಡಭರತನಂತಹ ದೊಡ್ಡ ಜ್ಞಾನಿಗೆ ಹೀಗಾಗಬೇಕು ಅಂದರೆ ನಿಮ್ಮ ಗತಿ ಏನು, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಎಂಥ ಕಷ್ಟ ಆಯಿತು. ಅಧ್ಯಾತ್ಮದ ಮಾರ್ಗವನ್ನೇ ನಾನು ಬಿಟ್ಬಿಟ್ನಲ್ಲ. ಆ ಜಿಂಕೆಯ ಮರಿ ಬೆನ್ನು ಹತ್ತಿ ಹೋಯ್ತಲ್ಲ ನನ್ನ ಮನಸ್ಸು ಅನ್ಕೊಂಡೆ. ಆಮೇಲೆ ತಾನೊಂದು ಆ ಜಾಗದಲ್ಲಿ ಏನು ಹುಟ್ಟಿದ್ನಲ್ಲ, ಯಾವುದೋ ಒಂದು ಪರಿಸರದಲ್ಲಿ ಹುಟ್ಟಿದ್ದ, ಕಾಲಂಜರ ಅಂತ ಒಂದು ಪರ್ವತ. ಆ ಕಾಲಂಜರ ಅನ್ನೋ ಪರ್ವತವನ್ನ ಬಿಟ್ಟು ಮತ್ತೆ ಅಲ್ಲಿಂದ ಹೋದ. ತಾನು ಹಿಂದೆ ಎಲ್ಲಿ ತಪಸ್ ಮಾಡ್ತಿದ್ನಲ್ಲ, ಪುಲಹ ಮುನಿಯ ಆಶ್ರಮ ಇರುವಂಥ ಗಂಡಕಿ ನದಿಯ ತೀರ, ಸಾಲಗ್ರಾಮ ಕ್ಷೇತ್ರ, ಅಲ್ಲಿ ಹೋಗಿ ನಿಂತ. ಅಲ್ಲಿ ದೀರ್ಘಕಾಲ ತಪಸ್ ಮಾಡ್ತಿದ್ದ. ಅವನಿಗೆ, ಆ ವ್ಯಕ್ತಿಗೆ ಯಾರ ಸಹವಾಸವೂ ಬೇಕಾಗಿದ್ದಿಲ್ಲ. ಸಂಘಾಚ ಭೃಷ ಉದ್ವಿಗ್ನ, ಯಾರ್ದಾರ ಸಹವಾಸ ಎಲ್ಲಿ ಆಗಿಬಿಟ್ರೆ ಮತ್ತೆಲ್ಲಿ ಜಾರಿ ಬೀಳ್ತೀನೋ,
ಹೆಣ್ಣಿನ ಸಹವಾಸ ಅಲ್ಲ, ಗಂಡಿನ ಸಹವಾಸವೂ ಬೇಡಾಗಿತ್ತು ಅವನಿಗೆ. ಏಕಾಂಗಿಯಾಗಿ ಬದುಕ್ತಿದ್ದ. ಒಣಗಿದ ಎಲೆ ಹುಲ್ಲು ತಿಂದು ಬದುಕಿದ್ದು ಧ್ಯಾನ ಮಾಡ್ತಿದ್ದ. ಕೊನೆಗೊಂದು ಕಾಲ ಬಂತು, ಆ ಜಿಂಕೆ ದೇಹವು ಕೂಡ ಹೋಯಿತು. ಜಿಂಕೆ ಶರೀರವನ್ನು ಪರಿತ್ಯಾಗ ಮಾಡಿದ. ಮುಂದೆ ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ 2 ಹೆಂಡಂದರು. ಮೊದಲನೇ ಹೆಂಡತಿಯಲ್ಲಿ 9 ಜನ ಮಕ್ಕಳಾಗಿದ್ದರು. 2ನೇ ಹೆಂಡತಿಯಲ್ಲಿ ಒಂದು ಹೆಣ್ಣು ಒಂದು ಗಂಡು, ಅವಳಿ ಮಕ್ಕಳಾದ್ರು ಅವನಿಗೆ. ಆ ಅವಳಿ ಮಕ್ಕಳ ಪೈಕಿ ಗಂಡೇ ಈ ಭರತ. ಅಂತೂ ಟ್ರ್ಯಾಕಿಗೆ ಬಂದ. ಇದನ್ನು ಗಮನಿಸ್ಬೇಕು. ಅವನಿಗೆ ಪೂರ್ವಜನ್ಮದ ಸ್ಮರಣೆ ಅಂತೂ ಇದ್ದೇ ಇತ್ತು. ನಿಮಗದು ಇರೋದಿಲ್ಲ. ಇವನೀಗ ಒಂದು ಬಾರಿ ದಾರಿ ತಪ್ಪಿದ್ದು ಬಿದ್ದಿರಬಹುದು. ಆದರೆ ಭಗವಂತನ ಅನುಗ್ರಹದಿಂದ ಅಂಥವನಿಗೆ ನಾಮಸ್ಮರಣೆ ಎಲ್ಲ ಇದ್ದೇ ಇರ್ತದೆ. ಭಗವಂತನ ನಾಮಸ್ಮರಣೆ ಮಾಡುವ ಶಕ್ತಿ ಇರ್ತದೆ. ಹಾಗೆ ತಾನು ಎಲ್ಲಿಂದ ಹುಟ್ಟಿ ಬಂದೆ, ಯಾಕೆ ಹುಟ್ಟಿ ಬಂದೆ ಅನ್ನೋದೆಲ್ಲ ಅವನಿಗೆ ಗೊತ್ತಿರ್ತದೆ. ಅದರಂತೆ ನಡೀತಿತ್ತು. ಯಾವತ್ತೂ ಯಾವ ಜನರ ಜೊತೆಗೂ ಬೆರೀತಿರ್ಲಿಲ್ಲ. ಏಕಾಂತದಲ್ಲಿ ಭಗವಂತನ ಧ್ಯಾನ ಮಾಡ್ತಿದ್ದ. ಯಾವತ್ತೂ ಜಡನಂತೆ ಮೂಕನಂತೆ ವರ್ತಿಸ್ತಿದ್ದ. ಇವನು ನೋಡಿದ್ರೆ ಮೂರ್ಖ ಅಂತ ಅನ್ಕೋತಿದ್ರು ಎಲ್ಲರೂ. ಆದರೆ ಆ ತಂದೆ ಏನು ಮಾಡಿದ, ಮೊದಲನೇ ಮಕ್ಕಳಿಗೆ 9 ಜನ ಮಕ್ಕಳಿದ್ರಲ್ಲ, ಮೊದಲನೇ ಹೆಂಡತಿ ಮಕ್ಕಳು, ಅವರಿಗೆಲ್ಲರಿಗೂ ಉಪನಯನ ಮಾಡಿದ್ದ. ಅವರೆಲ್ಲರಿಗೂ ಮಂತ್ರವನ್ನು ಉಪದೇಶಿಸಿದ್ದ, ಶಾಸ್ತ್ರ ಉಪದೇಶಿಸಿದ್ದ. ಈ ಮಗನಿಗೂ ಕೂಡ ಸಮಾವರ್ತನಾತ್ ಸಂಸ್ಕಾರ ನಿಥೋಪದೇಶ ವಿಧಾನ. ಇಂಥವನಿಗೆ ಮದುವೆ ಮಾಡೋದು ಕಷ್ಟ. ಇವನು ಮದುವೆ ಮಾಡ್ಕೊಳ್ಳಿಕ್ಕೆ ಹೆಣ್ಣಾರು ಯಾರ್ತಿದ್ರು. ಮದುವೆ ಮಾಡ್ಕೊಳ್ಳಿಕ್ಕಾಗದೆ ಹೋದ್ರು ಉಪನಯನ ಆದರೂ ಮಾಡ್ಕೋಬಹುದಲ್ಲ. ಉಪನಯನ ಮಾಡಿಬಿಡೋಣ, ಒಂದಷ್ಟು ಜಪ ತಪ ಮಾಡಿ ಬದುಕಲಿ ಅಂತ ಆಲೋಚನೆ ಮಾಡಿದ. ಅದಂತೂ ಉಪನಯನ ಮಾಡಿದ. ಅವನಿಗೇನು ಇಷ್ಟ ಇರಲಿಲ್ಲ. ಅವನಿಗೆ ಉಪನಯನ ಬೇಕಾಗಿಲ್ಲ. ಉಪನಯನ ನಮಗೆ ಬೇಕು. ಯಾಕೆಂದ್ರೆ ಅಜ್ಞಾನಿಗಳಾಗಿದ್ದವರು ಜ್ಞಾನಿಗಳಾಗಲಿಕ್ಕೆ ಉಪನಯನ. ಉಪನಯನ ಅಂದ್ರೆ ಸಂಸ್ಕಾರ. ಇನ್ನು ಮುಂದೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ. ಸ್ವಯಂ ಜ್ಞಾನಿ ಆದವನಿಗೆ, ಆ ಸಿದ್ಧ ಪುರುಷನಾದವನಿಗೆ ಉಪನಯನ ಯಾಕೆ ಬೇಕು? ಅವನಿಗೆ ಯಾರಾದರೂ ಮಡಿ ಮೇಲ್ಗೆ ಇತ್ಯಾದಿಗಳು ಕಲಿಸ್ಬೇಕಾಗಿದೆಯೇನೋ? ಮೂತ್ರ ಮಾಡಿದ್ಮೇಲೆ ಎಷ್ಟು ಸರಿ ಬಾಯಿ ಕಳಿಸ್ಬೇಕು? ಮಲ ವಿಸರ್ಜನೆ ಮಾಡಿದ್ಮೇಲೆ ಹೇಗೆ? ಮೂತ್ರ ಮಾಡುವಾಗ ಜನಿವಾರ ಕಿವಿಗೆ ಹಾಕ್ಕೋಬೇಕು ಯಾಕೆ? ಆಚಮನ ಹೇಗೆ ಮಾಡುವುದು? ಪ್ರಾಣಾಯಾಮ ಹೇಗೆ ಮಾಡುವುದು? ಸಂಕಲ್ಪ ಹೇಗೆ ಮಾಡುವುದು ಅನ್ನೋದನ್ನ ಯಾರು ಅವನಿಗೆ ಕಲಿಸ್ಬೇಕಾಗಿದೆಯಾ? ಏನೂ ಬೇಕಾಗಿಲ್ಲ ಅವನಿಗೆ. ಅವನಿಗೆ ಇಷ್ಟ ಇಲ್ಲದೆ ಹೋದ್ರೂ ನೀನು ಕಲಿಸಿ ತೊಡಗಿದೆ ತಂದೆ. ಒಂದು ಸಂಗತಿ ನಾವು ತಿಳ್ಕೋಬೇಕು. ಹಾಗಾಗಿ ಜಡಭರತ ಬೆಳಿಗ್ಗೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಬೇಕಾಗಿಲ್ಲೇನೋ, ಮಾಡದೆ ಹೋದ್ರೆ ತಪ್ಪಾಗೋದಿಲ್ಲೇನೋ ಅಂತ. ಸಾಧಕರು 2 ಥರದವ್ರು ಇರ್ತಾರೆ. ಇನ್ನೂ ಭಗವಂತನನ್ನು ಕಾಣದೇ ಇದ್ದವರು, ನಮ್ಮಂಥವ್ರು ಸಾಧಾರಣ ಸಾಧಕರು ಇರ್ತೇವಲ್ಲ, ನಾವು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಏಳಬೇಕು. ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ 1.5 ಗಂಟೆ ಕನಿಷ್ಠ ಏಳಬೇಕು. ಎದ್ದು ಶೌಚ ಇತ್ಯಾದಿಗಳನ್ನು ಮಾಡಿ ಆಮೇಲೆ ಸ್ನಾನ ಮಾಡಬೇಕು. ಸೂರ್ಯ ಉದಯಿಸುವುದರೊಳಗೆ ಸೂರ್ಯನ ಆರಾಧನೆ ಆಗಬೇಕು. ಇದು ಮುಖ್ಯ. ಅದಾದಮೇಲೆ ಅಧ್ಯಯನ ಇತ್ಯಾದಿಗಳನ್ನು ಮಾಡಬೇಕು. ಗೃಹಸ್ಥ ಆಗಿದ್ದರೆ ಧನ ಸಂಪಾದನೆಗೆ ಅವನೇನು ಪೌರೋಹಿತ್ಯ ಮಾಡುವುದು ಇತ್ಯಾದಿಗಳನ್ನು ಮಾಡಬೇಕಲ್ಲ, ಅದನ್ನೆಲ್ಲ ಮಾಡಬೇಕು. ಸಾಯಂಕಾಲದ ಹೊತ್ತು ಸೂರ್ಯ ಅಸ್ತಂಗತನಾಗುವುದರೊಳಗೆ, ಸೂರ್ಯ ಇದ್ದಾಗಲೇ ಸೂರ್ಯನ ಆರಾಧನೆ ಮಾಡಬೇಕು. ಸಾಯಂಕಾಲ ಬೆಳಗ್ಗೆ ಸೂರ್ಯ ಬರುವುದರೊಳಗೆ ಸೂರ್ಯನ ಆರಾಧನೆ ಆಗಬೇಕು. ಇದೊಂದು ಕರ್ತವ್ಯ. ನಮಗಿವೆಲ್ಲ ನಿಯಮ. ಮಡಿ ಹುಟ್ಟು ಊಟ ಮಾಡಬೇಕು, ಮೇಲ್ಗೆಲ್ಲಿ ಮಾಡಬಾರ್ದು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೆಲ್ಲ ನಮಗೆ. ಈಗಾಗಲೇ ಯಾರು ಭಗವಂತನನ್ನು ಕಂಡಿರ್ತಾನಲ್ಲ, ಅವನಿಗೆ ಒಂದು ವೇಳೆ ಇವನ್ನೆಲ್ಲ ಮೀರಿದರೆ ದೋಷ ಏನೂ ಇಲ್ಲ. ಯಾಕೆಂದ್ರೆ ನಮಗಿದು ಗೊತ್ತಿದೆ. ಈ ಜಗತ್ತಿನಲ್ಲೂ ಕೂಡ ನೀತಿ ಕಾನೂನುಗಳು ಅಂತನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನಿಗಿರ್ತದೆ. ಅದೇ ಯಾವನೋ ಒಬ್ಬ ಮಹಾ ಸತ್ಪುರುಷ ಯಾರೋ ಸಜ್ಜನ ದಾರಿಯಲ್ಲಿ ಓಡಾಡ್ತಿದ್ರೆ ಅಂಥವನನ್ನು ನೋಡಿ ಕೆಲವು ಬಾರಿ ಪೊಲೀಸರು ನ್ಯಾಯಾಧೀಶರು ಕೂಡ ಅಂಥವ್ರನ್ನ ಬಿಟ್ಟು ಬಿಡ್ತಾರೆ. ಅವ್ರಿಗೆ ತೊಂದರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂತೂ ನೀತಿ ನಿಯಮಗಳು ಅನ್ನೋದು ಸಾಮಾನ್ಯರಿಗೆ. ಆದ್ರಿಂದ ಈ ಜ್ಞಾನಿಯಾದವನು ನಮ್ಮಂತೆ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಮಡಿ ಮೇಲಿಗೆ ಇತ್ಯಾದಿಗಳನ್ನು ಮಾಡಬೇಕಾದ ಅಗತ್ಯ ಇಲ್ಲ ಅವನಿಗೆ. ಆದರೂ ಅವ್ರು ಮಾಡ್ತಿರ್ತಾರೆ. ಕೆಲವ್ರು ಮಾಡ್ತಿರ್ತಾರೆ, ಕೆಲವ್ರು ಮಾಡ್ತಿರೋದಿಲ್ಲ.
ಕೆಲವರು ಮಾಡ್ತಿರ್ತಾರೆ ಯಾಕೆಂದ್ರೆ ಇನ್ನೊಬ್ಬರು ತಮ್ಮನ್ನು ನೋಡಿ ಕಲೀಲಿ ಅಂತ ಮಾಡ್ತಿರ್ತಾರೆ. ಇದು ಕೆಲವರು ಮಾಡ್ತಿರೋದಿಲ್ಲ ಯಾಕೆಂದ್ರೆ ಈ ಹಿಂದಿನ ಅನೇಕ ಜನ್ಮಗಳಲ್ಲಿ ಅನೇಕ ಸಾಧನೆಗಳನ್ನ ಇವರೆಲ್ಲ ಮಾಡಿ ಜನರಿಗೆ ಪಾಠ ಹೇಳಿ ಪ್ರವಚನ ಮಾಡಿ ಕಲಿಸಿ ಎಲ್ಲ ಮುಗಿಸಿಬಿಟ್ಟಿರ್ತಾರೆ. ಇಂಥವ್ರು ಕೆಲವರು ಪ್ರವಚನ ಮಾಡ್ಲಿಕ್ಕೂ ಹೋಗೋದಿಲ್ಲ. ಕೆಲವರು ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ, ಕೆಲವರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನಾದ್ರು ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತಾರೆ, ಮರ್ತೋಗಿದೆ ಅಂತಾರೆ. ಅಂಥವರೆಲ್ಲ ಇರ್ತಾರೆ. ಅವನವನು ಮಾಡಬೇಕಾದ ಅಗತ್ಯ ಇಲ್ಲ, ಯಾಕಂದ್ರೆ ಎಲ್ಲನೂ ಮಾಡಿ ಮುಗಿಸಿದ್ದಾನೆ. ಸಾಧನೆ ಕೊನೆಯ ಹಂತದಲ್ಲಿದ್ದಾನೆ. ಭಗವಂತ ನಾಮಸ್ಮರಣೆಯಿಂದ ಹೊರಗೆ ಬರೋದು ಅವನಿಗೆ ಇಷ್ಟ ಆಗೋದಿಲ್ಲ. ಇದರಲ್ಲೆಲ್ಲ ತೊಡಗುವುದು ಅಂದ್ರೆ ಪಾಠ ಮಾಡುವುದು, ಪ್ರವಚನ ಮಾಡುವುದು, ಜನಸಾಮಾನ್ಯರ ಸಂಪರ್ಕ ಅಂದ್ರೆ ಮತ್ತೆ ಅಜ್ಞಾನಿಗಳ ಜೊತೆ ಸಂಪರ್ಕ, ಅದೆಲ್ಲ ಅವನಿಗೆ ಬೇಡ ಆಗಿರ್ತದೆ. ಎಲ್ಲ ಹಿಂದೆ ಮಾಡಿ ಮುಗಿಸಿರ್ತಾನೆ. ಇವನಿಗೆ ಅದೆಲ್ಲ ಬೇಕಾಗಿಲ್ಲ. ತಂದೆಗೆ ಅದು ಗೊತ್ತಾಗ್ತಿಲ್ಲ. ತಂದೆ ಮಗು ಎಂತ ದಡ್ಡ ಮಗು ಹುಟ್ಟು ಬಿಡ್ತಲ್ಲ ಅಂತ ತಂದೆ ಚಿಂತೆ ಮಾಡ್ತಿದ್ದ. ಅದನ್ನ ಇವನೇನ್ ಮಾಡಿದ, ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ. ತಂದೆ ಎದುರಿಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಿದ್ದ, ಪಾಪ ತಂದೆ ನೋವಾಗಬಾರ್ದು ಅಂತ. ಅದಾದ್ಮೇಲೆ ಈ ಉಪನಯನ ಎಲ್ಲ ಆದಮೇಲೆ ಛಂದಾಂಸಿ ಅಧ್ಯಾಪಯಿಷ್ಯನ್ ಸಹ ವ್ಯಾಹೃತಿವಿಹೇ ಸಪ್ರಣವ ಸ್ಥಿರಸ್ತ್ರಿಪದೀಂ ಸಾವಿತ್ರೀಂ ಗ್ರೈಷ್ಮವಾಸಾಂತಿಕಾನ್ ಮಾಸಾನ್ ಅಧೀಯಮಾನಾನ್. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ, ಈ ಏಪ್ರಿಲ್ ಮೇ ತಿಂಗಳಲ್ಲಿ ಉಪನಯನ ಆದಮೇಲೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಉಪಕರ್ಮ ಅಂತ ಒಂದಾಗ್ತದೆ. ಉಪಕರ್ಮವನ್ನು ಪ್ರತಿಯೊಬ್ಬರು ಮಾಡ್ಕೋತಾರೆ. ಉಪನಯನ ಆಗಿ ಎಷ್ಟೋ ವರ್ಷ ಆದವರು ಮಾಡ್ಕೊಂಡೇ ಮಾಡ್ಕೋತಾರೆ. ಉಪಕರ್ಮ ಅಂದ್ರೆ ಜನಿವಾರವನ್ನು ಬದಲಾಯಿಸೋದು. ಸೂಕ್ಷ್ಮವಾಗಿ ಹೇಳಿರ್ತೇನೆ. ಉತ್ಸರ್ಜನ ಉಪಕರ್ಮ ಅಂತ ಅಲ್ಲಿ ಎರಡು ಅಂಗಗಳಿರ್ತವೆ. ಜನಿವಾರ ಹರಿಲಿ ಬಿಡ್ಲಿ, ಅದು ಹೊಸ ಜನಿವಾರ ಹಾಕೊಳ್ಳುವುದು ಆವತ್ತಿನ ದಿವಸದ ಕೆಲಸ. ಶ್ರಾವಣ ಮಾಸದ ಚತುರ್ದಶಿ ಕೆಲವರಿಗೆ ಬರ್ತದೆ, ಶ್ರಾವಣ ಮಾಸದ ಹುಣ್ಣಿಮೆ. ಋಗ್ವೇದಿಗಳಿಗೆ ಶ್ರಾವಣ ಮಾಸದ ಚತುರ್ದಶಿ, ಯಜುರ್ವೇದಿಗಳಿಗೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಬರ್ತದೆ ಕಾರ್ಯಕ್ರಮ. ಸಾಮವೇದಿಗಳಿಗೆ ಮತ್ತೊಂದು 5 ದಿವಸ ಬಿಟ್ಟು ಬರ್ತದೆ. ಹೀಗೆಲ್ಲ ವಿಧಾನ ಇರ್ತವೆ. ಅದೆಲ್ಲ ಆದ್ಮೇಲೆ ವೇದಾಧ್ಯಯನ ಮಾಡಬೇಕು. ಎಷ್ಟು 4 ತಿಂಗಳ ಕಾಲ ಹೇಳಿಕೊಟ್ರು ಇವನಿಗೆ ಒಂದು ಅಕ್ಷರನೂ ಕಲಿಸ್ಲಿಕ್ಕಾಗಲಿಲ್ಲ. ಕಲೀಲೇ ಇಲ್ಲ, ಅವನು ಬೇಕಾಗೇ ಇಲ್ಲ. ಹೀಗೆ ಆ ತಂದೆ ತುಂಬಾ ದುಃಖಪಟ್ಟ. ತಂದೆ ಸಾಮಾನ್ಯವಾಗಿ ನಮ್ಮ ಮಕ್ಕಳು ನಮ್ಮಂತೆ ಆಗಬೇಕು ಅಂತ ಬಯಸ್ತಿರ್ತಾರೆ. ಅಗ್ನಿ ಕಾರ್ಯ, ಅಗ್ನಿ ಆರಾಧನೆ ಮಾಡಬೇಕು, ಇದನ್ನೆಲ್ಲ ಕಲಿಬೇಕು ಅಂತ ಮಾಡಿಸಿದ. ಆದರೂ ಅವನ ಮನೋರಥ ಈಡೇರಲಿಲ್ಲ, ತಂದೆ ಅಪೇಕ್ಷೆ ಈಡೇರಲಿಲ್ಲ. ಒಂದು ದಿವಸ ಸತ್ತೇ ಹೋದ ತಂದೆ. ತಂದೆ ಬದುಕಿರೋ ತನಕ ಈ ಹುಡುಗನ ಸ್ವಲ್ಪ ಕಾಳಜಿ ತೋರಿಸ್ತಿದ್ದ. ಮುಂದೆ ಕಿರಿ ಹೆಂಡತಿ ಏನ್ ಮಾಡಿದ್ಲು, ತಂದೆ ಗಂಡ ಸತ್ತ ಮೇಲೆ ತನ್ನ 2 ಮಕ್ಕಳನ್ನ, ಗಂಡು ಹೆಣ್ಣು ಅವಳಿ ಮಕ್ಕಳೇ ಇದ್ರಲ್ಲ, ಅದನ್ನ ದೊಡ್ಡವಳು ಸವತಿ ಇದ್ದಲ್ಲ ಅವಳು ಕೈ ಕೊಟ್ಲು. ತಾನು ಗಂಡನ ಜೊತೆ ಸಹಗಮನ ಮಾಡಿದ್ಲು. ಒಂದು ವಿಷಯ ಗೊತ್ತಿಲ್ಲ, ಸಹಗಮನ ಅಂತಂದ್ರೆ ಕಡ್ಡಾಯ ಏನಲ್ಲ. ಗಂಡ ತೀರ್ಕೊಂಡಾಗ ಹೆಂಡತಿ ದೇಹ ಪರಿತ್ಯಾಗ ಮಾಡ್ಬೇಕು ಅಂದ್ರೆ ಕಡ್ಡಾಯವೇನಲ್ಲ. ಅಂತೂ ಹೀಗೂ ಹೋದ್ಲು. ಈ ಜಡಭರತನನ್ನ ಜನ ಹುಚ್ಚ, ಮೂಕ, ಕಿವುಡ ಅಂತ ಅನ್ಕೋತಿದ್ರು. ಅವನ ಕೈಯಲ್ಲಿ ಕೆಲಸ ಮಾಡಿಸ್ಕೋತಿದ್ರು. ಬ್ರಹ್ಮಜ್ಞಾನಿ ಕಡೆಯಿಂದ ಕೆಲಸ ಮಾಡಿಸ್ಕೋತಿದ್ರು. ಯಾರ ಮೇಲಾದರೂ ಅಧಿಕಾರದಿಂದ ದಬ್ಬಾಳಿಕೆ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳುವುದು ನೀಚ ಕೆಲಸವೇ. ಆಳುಗಳಾದ್ರೂ ಮಾಡ್ಬೋದು, ಯಾರ ಮೇಲೂ ಇಂಥ ದಬ್ಬಾಳಿಕೆ ಮಾಡಬಾರ್ದು. ಅಂತಹ ಬ್ರಹ್ಮಜ್ಞಾನಿ ಅಂದ್ರೆ ಕೆಂಡ, ಜ್ವಲಿಸುವ ಬೆಂಕಿ ಅದು. ಅಂಥವನ ಕೈಯಿಂದ ಕೆಲವರು ಬಿಟ್ಟಿಯಾಗಿ ಏನೋ ಒಂದು ಪೈಸಾನೂ ಕೊಡದೆ ಕೆಲಸ ಮಾಡಿಸ್ಕೋತಿದ್ರು. ಕೆಲವರು ಏನೋ ಒಂದು ಪುಕ್ಕಟ್ಟೆ ಸಂಬಳ ಕೊಡ್ತಿದ್ರು ಒಂದಿಷ್ಟು. ಅವ್ರು ಬಯಸಿದ್ರೆ ಅವ್ರ ತಕ್ಕಂತ ಇವನು ಕೆಲಸ ಮಾಡ್ತಿದ್ದ. ಯಾಕಿವೆಲ್ಲ ಏನು ಅರ್ಥ ಆಗೋದಿಲ್ಲ. ಮಾಡಬೇಕು ಅಂತ ಕೆಲವು ಸರಿ ಪ್ರಾರಂಭ ಇರ್ತದೆ, ಹಿಂದಿಂದೇನು ಮಾಡಿ ಮುಗಿಸ್ತಾನೆ. ಮತ್ತೆ ಕೆಲವು ಸರಿ ದೈವೇಚ್ಛೆಯಿಂದ ಯಾರೋ ಆಹಾರ ತಂದು ಕೊಡ್ತಿದ್ರು. ಕೆಲವು ಸರಿ ಯಾರು ತಂದು ಕೊಡದೆ ಹೋದ್ರು ಭಿಕ್ಷೆ ಬೇಡ್ತಿದ್ದ. ನೋಡ್ರಿ, ಸ್ವಲ್ಪ ಸ್ಟೇಟಸ್ ನಮ್ದಿರ್ತದೆ ಸಮಾಜದಲ್ಲಿ. ನಮಗೆ ಎಲ್ಲರೂ ಭಿಕ್ಷೆ ಹೋಗ್ಲಿಕ್ಕೆ ಮನಸ್ಸಾಗ್ತದ? ಅಂಥ ಬ್ರಹ್ಮಜ್ಞಾನಿ ಆದವನು, ಪರಮಾತ್ಮನ ಅಷ್ಟು ಪ್ರಿಯನಾದವನು, ಅವನು ಅಂತಃಸತ್ವ ಅಷ್ಟು ದೊಡ್ಡದಿರ್ತದೆ. ಆದ್ರೆ ಆ ಹಮ್ಮು ಬಿಮ್ಮು ಎಲ್ಲ ಬಿಟ್ಟು ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾನೆ ಅಂದ್ರೆ ಅವನಿಗೆ ಎಷ್ಟು ವಿನಯ ಇರ್ತದೆ. ಮತ್ತೆ ಭಿಕ್ಷೆ ಬೇಡುವುದು ಅನ್ನೋದು ಅವನಿಗೊಂದು ದೊಡ್ಡ ಸಂಗತಿ ಅಲ್ಲ. ಈ ಜಗತ್ತಿನಲ್ಲಿ
ನಾನು ಸಂಪಾದನೆ ಮಾಡಿ ಅನ್ನ ಉಂಡ್ರು ಅದು ಭಗವಂತನೇ ಕೊಟ್ಟದ್ದು. ಭಿಕ್ಷೆ ಬೇಡಿದ್ರೆ ಅದ್ಯಾರು ಕೊಟ್ಟದ್ದು? ಭಗವಂತನೇ ಕೊಟ್ಟದ್ದು. ಇಷ್ಟು ಅನುಸಂಧಾನ ಇರ್ತದೆ ಒಂದು. ಕೆಲವು ಸರಿ ಅನ್ನ ತುಂಬಾ ಆಹಾರ ಸಿಗ್ತಿತ್ತು, ಕೆಲವು ಸರಿ ಕಡಿಮೆ ಸಿಗ್ತಿತ್ತು. ಚೆನ್ನಾಗಿಲ್ಲಿ ಚೆನ್ನಾಗಿ ಇಲ್ಲಿ ಏನೇ ಅಲ್ಲಿ ತಿಂತಿದ್ದ, ಬದುಕಬೇಕಲ್ಲ, ತಿಂತಿದ್ದ. ಚಳಿ ಮಳೆ ಯಾವುದಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಗೂಳಿಯಂತೆ ಓಡಾಡ್ತಿದ್ದ, ದಷ್ಟಪುಷ್ಟನಾಗಿದ್ದ. ನೆಲ ಮೇಲೆ ಬಿದ್ದಿರ್ತಿದ್ದ, ಮೈ ಉಜ್ಜಿ ಸ್ನಾನ ಮಾಡ್ತಿರ್ಲಿಲ್ಲ, ಕೊಳೆ ಎಲ್ಲ ಮೆತ್ಕೊಂಡಿತ್ತು. ಒಳಗಿರುವ ಬ್ರಹ್ಮಜ್ಞಾನ, ಬ್ರಹ್ಮವರ್ಚಸ್ಸು ಅದು ಕೆಸರಿನಲ್ಲಿ ಬಿದ್ದ ವಜ್ರದಂತೆ ಇತ್ತು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಡುವಿಗೆ ಒಂದೇನೋ ಚಿಂದಿ ಉಟ್ಕೊಂಡಿರ್ತಿದ್ದ, ಕರ್ಪಟಾವೃತ ಕಟಿಹಿ, ಮಾನ ಕಾಪಾಡಬೇಕು ಅಂತ ಒಂದಿಷ್ಟೇನೋ ಚಿಂದಿ ಉಟ್ಕೊಂಡು ಬದುಕ್ತಿದ್ದ. ಜನಿವಾರ ಎಲ್ಲ ಕೊಳಕಾಗಿ ಹೋಗಿತ್ತು. ಉಪವೀತೇನ ಉರುಮಶಿಣ, ಜನಿವಾರ ಕೊಳಕಾಗಿದ್ದನು. ನಮ್ದೆಲ್ಲ ಜನಿವಾರ ಭಾರಿ ಸ್ವಚ್ಛವಾಗಿರ್ತದೆ. ಆ ಜನಿವಾರ ಕೊಳಕಾಗಿದ್ದನ್ನು ನೋಡಿ ಜನ ಅನ್ಕೋತಿದ್ರು, ಪಾಪ ಒಳ್ಳೆ ಬ್ರಾಹ್ಮಣ, ಆದರೆ ನಿತ್ಯ ಒಳ್ಳೆ ಸ್ನಾನ ಸಂಧ್ಯಾವನ್ನು ಏನು ಮಾಡಿದವನಲ್ಲ, ಕರ್ಮ ಭ್ರಷ್ಟ, ಹಾಳಾಗಿ ದಾರಿ ತಪ್ಪಿದ ಬ್ರಾಹ್ಮಣ ಅಂತೆಲ್ಲ ತಿಳ್ಕೊಂಡ್ರು. ಇವನು ಮಾತ್ರ ಹಾಗೆ ಓಡಾಡ್ತಿದ್ದ, ಏನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಈ ನಡುವೆ ಬೇರೆ ಬೇರೆಯವರು ಯಾರ್ಯಾರೋ ಪುಕ್ಕಟ್ಟೆ ಅನ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದನ್ನ ನೋಡಿ ಮತ್ತು ಇವನು ಅಣ್ಣ ತಮ್ಮಂದ್ರು 9 ಜನ ಅವರ್ಯಾಕೆ ಹಿಂದೆ ಕೂಡ್ತಾರೆ. ಪ್ರತಿನಿತ್ಯ ಒಂದು ಆಳಿನ ಪಗಾರ ತಪ್ಪಿತಲ್ಲ, ಅನ್ಕೊಂಡು ಕೆಲಸ ಮಾಡಿಸ್ಕೊತಿದ್ರು. ಅದನ್ನೂ ಮಾಡಿದ. ಕೂಲಿ ಕೊಟ್ಟರು ಸರಿಯೇ, ಕೊಡದೇ ಇದ್ರು ಸರಿಯೇ. ಏನು ಹಾಕ್ತಿದ್ರು ಆಹಾರ? ನುಚ್ಚು, ಹಿಂಡಿ, ತೌಡು, ಹುಳ ತಿಂದ ಉದ್ದಿನ ಕಾಳು, ತಳ ಹೊತ್ತಿ ಹೋದ ಅನ್ನ, ಏನು ಕೊಟ್ಟರು ತಿಂತಿದ್ದ. ಆಗ ಒಂದು ಘಟನೆ ನಡೀತು. ಒಬ್ಬ ರಾಜ, ಯಾವನೊಬ್ಬ ಲೋಕ ಪಾಳೆಗಾರರು ಅವ್ರವ್ರು ಇರ್ತಾರಲ್ಲ, ಭಾಳ ದೊಡ್ಡ ರಾಜ ಏನಲ್ಲ, ಅವನು ಭದ್ರಕಾಳಿಯ ಗುಡಿಗೆ ಹೊರಟಿದ್ದ, ಕಾಳಿದೇವಿ ಗುಡಿಗೆ. ಯಾಕೆ ಹೊರಟಿದ್ದ ಅಂತ ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಗೆ ಪುರುಷ ಬಲಿ ಕೊಡಬೇಕು ಅಂತ ಒಂದು ಆಲೋಚನೆ. ಹಾಗೆ ನರಬಲಿ ಕೊಡಬಾರ್ದ, ಕೊಡುವುದೇ ಆದರೆ ಆಡಿನ ಬಲಿ ಇತ್ಯಾದಿಗಳನ್ನು ಕೊಟ್ಟು ಅದನ್ನು ದೇವರಿಗೆ ಅರ್ಪಣೆ ಮಾಡುವುದು ಸರಿ. ನರಬಲಿ ಕೊಡುವುದು ರಾಕ್ಷಸರ ಕೆಲಸ, ಅದು ಮಾಡಬಾರ್ದು. ಅದಕ್ಕೆ ಅವನು ಕ್ಷುದ್ರನಾದ ರಾಜ. ಒಂದು ಯಾರೋ ನರಬಲಿಯನ್ನು ಹಿಡ್ಕೊಂಡು ಬಂದಿದ್ರು ಅವರು. ಆದರೆ ಆ ನರಬಲಿ ಆಗಬೇಕಾದ ಮನುಷ್ಯ ತಪ್ಪಿಸ್ಕೊಳ್ಳಿದ್ದ ದಾರಿ ಕಾಯ್ತಿದ್ದ. ಎಲ್ಲೋ ಒಂದು ಪ್ರಸಂಗದಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ ಅವನು. ಈ ರಾಜನ ಭಟರು ಎಲ್ಲ ಕಡೆ ಓಡಾಡಿದರು, ಎಲ್ಲಿ ಹೋದ ಹುಡುಗ ಆ ಮನುಷ್ಯ. ರಾತ್ರಿ ಹೊತ್ತು ಬಲಿ ಕೊಡಬೇಕು, ಎಲ್ಲಿ ಕಾಣಿಸ್ಲಿಲ್ಲ ಆ ಮನುಷ್ಯ. ಗದ್ದೆ ಅಲ್ಲೆಲ್ಲ ಹುಡುಕಾಡಿದ್ರು. ಆವಾಗ ಏನಾಗಿತ್ತು ಅಂದ್ರೆ, ಅಂಗಿರಸ ಗೋತ್ರದಲ್ಲಿ ಹುಟ್ಟಿದ ಈ ಭರತ ಅಲ್ಲಿ ಕೂತಿದ್ದ ಒಂದು ಗದ್ದೆಯಲ್ಲಿ. ಯಾಕೆಂದ್ರೆ ಯಾರೋ ಒಬ್ರು ಅವನಿಗೆ ರಾತ್ರಿ ಹೊತ್ತು ಗದ್ದೆ ಕಾಯಿ ಅಂತ ಕೂಡಿಸಿದ್ರು. ನೋಡ್ರಿ ಅಂಥ ಬ್ರಹ್ಮಜ್ಞಾನಿಯನ್ನ ನಮ್ ಗದ್ದೆ ಕಾಯಿ ಬಾ ಅಂತ ಕೂಡಿಸಿದ್ರು. ಅಲ್ಲಿ ಜಿಂಕೆ, ಹಂದಿ ಮೊದಲಾದವುಗಳು ಬರ್ತಿರ್ತಾವ್ರು, ಅದಕ್ಕಾಗಿ ಕಾವಲು ಕಾಯಬೇಕು ಅಂತ ಕೂತಿದ್ದ. ಮೃಗ ವರಾಹಾದಿಭ್ಯ, ಈ ದಷ್ಟಪುಷ್ಟ ಗಾತ್ರದ ವ್ಯಕ್ತಿ ಅವ್ರ ಕಣ್ಣಿಗೆ ಬಿದ್ದ. ಈ ಮನುಷ್ಯ ಮೊದಲು ನಾವು ಯಾರು ಹಿಡ್ಕೊಂಡು ಬಂದಿದ್ದೋ ಅಂತ ಕಳೆದು ಹೋಗಿದ್ದಾನೆ, ಹೋಗ್ಲಿ ಬಿಡಿ ಏನಿಗೆ. ಇನ್ನು ಒಳ್ಳೆ ದಷ್ಟಪುಟ್ಟನಾಗಿ ಇನ್ನೊಬ್ಬ ಮನುಷ್ಯ ಸಿಕ್ಕನಲ್ಲ ಅಂತ ಇವನು ಎಳ್ಕೊಂಡು ಹೋದ್ರು ಅವರು. ಇವನು ಎಳ್ಕೊಂಡು ಹೋದ, ಇವನು ಅಲ್ಲೇ ಹೋದ. ಇವನು ಇಲ್ಲಿ ಕೂಡೋದು ಇಲ್ಲಿ ಕೂಡ್ತಾನೆ, ಅಲ್ಲಿ ಹೋಗೋದು ಅಲ್ಲಿ ಹೋಗ್ತಾನೆ. ಎಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅನ್ನೋದೇನು ಇವನಿಗೆ ಇಚ್ಛೆ ಇಲ್ಲ. ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಹೋಗ್ತಾನೆ. ದೇವರು ಯಾರಿಂದ ಏನು ಪ್ರೇರಣೆ ಮಾಡಿಸ್ತಾನೋ ಅದನ್ನು ಮಾಡ್ತಾನೆ. ಆವಾಗ ಅವನನ್ನು ಎಳ್ಕೊಂಡು ಬಂದು ಆ ಚಂಡಿ ದೇವಾಲಯಕ್ಕೆ ಕರ್ಕೊಂಡ್ಬಂದ್ರು. ಚಂಡಿ ಕಾಳಿ ಭದ್ರಕಾಳಿ ದೇವಾಲಯಕ್ಕೆ. ಅಲ್ಲಿ ಪುರೋಹಿತರು ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ರು. ಎಷ್ಟೋ ದಿವಸ ಆಗಿ ಸ್ನಾನ ಮಾಡಿ ಬಟ್ಟೆ ಉಡಿಸಿದ್ರು, ಆಭರಣ, ಗಂಧ, ತಿಲಕ ಎಲ್ಲ ಹಾಕ್ಸಿದ್ರು, ಚೆನ್ನಾಗಿ ಊಟ ಮಾಡಿಸಿದ್ರು. ಮುಂದೆ ಆ ಭದ್ರಕಾಳಿ ಮುಂದೆ ಅವನು ತಂದು ಕೂಡಿಸಿದ್ರು. ಹಾಡು, ಸ್ತೋತ್ರ, ಮೃದಂಗ, ದೊಡ್ಡ ದೊಡ್ಡ ಟಮಟೆ ಎಲ್ಲ ಬಾರಿಸ್ಕೊಂಡು ತಂದ್ರು. ಆಮೇಲೆ ಭದ್ರಕಾಳಿ ಪೂಜೆ ಮಾಡಿದ್ರು. ಖಡ್ಗ ತಗೊಂಡ ಕೈಯಲ್ಲಿ, ಕತ್ತರಿಸಿ ಬಿಡಬೇಕು, ಇನ್ನು ತಲೆ ಕಡಿಬೇಕು ಅಂತ. ಇವನಿಗೆ ಬದುಕಬೇಕು ಅನ್ನೋ ಅಪೇಕ್ಷೆನೂ ಇಲ್ಲ, ಹುಟ್ಟಬೇಕು ಅನ್ನೋ ಅಪೇಕ್ಷೆನೂ ಇರೋದಿಲ್ಲ, ಬದುಕಬೇಕು ಅಂತ ಅಪೇಕ್ಷೆ. ಹುಟ್ಟಿಸಿದ್ದು ದೇವರು, ಸಾಯಿಸುವುದಾದ್ರೂ ಒಂದೇ ಕೆಲಸ. ಎಂಥ ನಿರ್ಲಿಪ್ತತೆ ಅಂತ ದಿಗ್ಭ್ರಮೆ ಆಗೋದು ಒಂದು ಓದಿ. ಅವರೆಲ್ಲ ಅಯೋಗ್ಯರು, ಯಾರೋ ನೀಚರಾದ ರಾಜರು, ಯಾರೋ ನೀಚ ಪುರೋಹಿತರು. ಅದಕ್ಕೆ ಅದು ಲೌಕಿಕ ಶಾಸ್ತ್ರೀಯ ಸಂಸ್ಕಾರವೂ ಇಲ್ಲ ಅವರಿಗೆ, ಕ್ಷುಲ್ಲಕರಾದ ಪುರೋಹಿತರು. ಇವನನ್ನ ಅಲ್ಲಿ ಎಲ್ಲಿ ಕೂಡಿಸಿದ್ರಲ್ಲ, ಅವನೆಂಥವನು, ದೊಡ್ಡ ಬ್ರಹ್ಮಜ್ಞಾನಿ.
ಯಾರಿಗೂ ವೈರ ಮಾಡಿದವನು. ಇನ್ನು ನೋಡಿ, ಬ್ರಹ್ಮರ್ಷಿ ಮಗ, ಅವನ ಅಪ್ಪನೂ ದೊಡ್ಡ ಜ್ಞಾನಿಯೇ, ನಿರ್ವೈರ, ಯಾವ ಪ್ರಾಣಿಗೂ ಎಂದು ಕೇಡು ಬಗೆಯದವನು. ಅದು ಮುಂದೆ ಇನ್ನೊಂದ್ಸರಿ ಬರ್ತದೆ ಅವನ ವ್ಯವಹಾರ ಹೇಗಿತ್ತಂತ, ಮತ್ತೊಂದು ಕಥೆ ಇದೆ. ಎಲ್ಲ ಪ್ರಾಣಿಗಳಿಗೂ ಗೆಳೆಯ, ಪಾಪ ಅನ್ನೋದನ್ನೇ ಮಾಡದೇ ಇರೋವನು. ತದ್ ಉಪಲಭ್ಯ ಬ್ರಹ್ಮತೇಜಸ ಅತಿ ದುರ್ವಹಿಷೇಣ ದಂದಹ್ಯಮಾನೇನ ವಪುಷ ಸಹಸ ಉಚ್ಚಚಾಲ ಸೈವ ಭದ್ರಕಾಳಿ ದೇವಿ. ಅದನ್ನ ನೋಡಿ ತಡಿಲಿಕ್ಕಾಗಲಿಲ್ಲ ಅವಳಿಗೆ. ದುರ್ಗಾದೇವಿಗೆ ನೀವು ಎದುರಿಗೆ ಕೂತು ಬ್ರಹ್ಮಜ್ಞಾನಿ ಬಲಿ ಕೊಡ್ತಾರಲ್ಲ, ಗತಿ ಏನು ಅಂತ ತಡಿಲಿಕ್ಕಾಗಲಿಲ್ಲ ಅವಳಿಗೆ. ಅವಳ ಶರೀರದಲ್ಲಿ ಉರಿಲಿಕ್ಕೆ ಶುರುವಾಯಿತು. ಅವಳು ಸಿಟ್ಟು ಮಾಡಿಲ್ಲ, ಅಸಹನೆ ಬಂತು, ಕೋಪ ಬಂತು, ಹುಬ್ಬು ಗಂಟಿಕ್ಕಿಲ್ಲ, ಕೋರೆ ಹಲ್ಲು ಹೊರಗೆ ತೆಗಿಲ್ಲ, ಕೆಂಪಾದ ಕಣ್ಣು ಆ ವಿಗ್ರಹದಿಂದ ಎದ್ದು ಹೊರಗೆ ಬಂದ್ಲು. ಮುಖ ಭಯಾನಕ ಆಯಿತು. ಒಂದ್ಸರಿ ಜೋರಾಗಿ ಸಿಂಹನಾದ ಮಾಡಿದ್ಲು. ಹಾರಿ ಬಂದು ಈ ಖಡ್ಗ ಕಿತ್ಕೊಂಡ್ಲು. ಆ ಪುರೋಹಿತನ ಕೈಯಲ್ಲಿದ್ದ ಖಡ್ಗ, ಪೂಜಾರಿ ಕೈಯಲ್ಲಿದ್ದ ಖಡ್ಗ ಕಿತ್ಕೊಂಡು ಆ ಪಾಪಿಗಳಿದ್ರಲ್ಲ ಸುತ್ತಮುತ್ತಲ ಪುರೋಹಿತರು, ರಾಜರು, ಅವರೆಲ್ಲ ಅವ್ರ ಮೇಲೆ ಆಕ್ರಮಣಿಸಿದ್ಲು. ಎಲ್ಲರ ತಲೆ ಕತ್ತರಿಸಿದ್ಲು. ಅದನ್ನ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ, ವೃಕ್ಣ ಶೀರ್ಷಣಾಂ ಗಲಾತ್ ಸ್ರವಂತಂ ಅಸೃಗಾವಸವಂ ಅತ್ಯುಷ್ಣಂ ಸಹ ಗಣೈಃ ನಿಪೀಯ ಅತಿಪಾನ ಮದ ವಿಹ್ವಲೋಚ್ಚೈಃ ಉಚ್ಚೈಸ್ತರಾಂ ಸ್ವಪಾರ್ಷದೇ ಸಹ ಜಗೌ ನನರ್ಥ ವಿಜಹಾರ ಚ ಶಿರಃ ಕಂದುಕಲೀಲೆಯ. ಅವರೆಲ್ಲಾರ್ದು ರಕ್ತ ಕುಡಿದ್ಲ, ರಾಜಂದು, ಪುರೋಹಿತರದ್ದು ಎಲ್ಲಾರ್ದು ರಕ್ತ ಕುಡಿದು, ಯಾರು ತಾನೊಬ್ಬಳೇ ಅಲ್ಲ, ಅವಳ ಪರಿವಾರ, ಅವಳ ಗಣ ಇರ್ತದೆ, ಅವ್ರ ಜೊತೆ ಕುಡಿದು ಮದ ಏರಿ ಎಲ್ಲಾ ಗಣಗಳ ಜೊತೆಗೆ ಜೋರಾಗಿ ಹಾಡ್ಲಿಕ್ಕೆ ತೊಡಗಿದ್ಲು. ಕುಣಿದು ಕುಪ್ಪಳಿಸಿದ್ಲ. ಆ ರುಂಡುಗಳನ್ನೆಲ್ಲ ಚಂಡಾಡಿದ್ಲು, ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗುವಂತೆ ಮಾಡಿದ್ಲು. ಅಂತ ಅವರ ಒಬ್ಬನೂ ಉಳಿಲಿಲ್ಲ. ಇವನೊಬ್ಬ ಮಾತ್ರ ಅದೇನು ಅದೊಂದು ತನ್ಗಳೇನೋ ದೊಡ್ಡ ಉಪಕಾರ ಮಾಡಿದ್ಲು, ತನ್ನ ಬದುಕಿಸಿದ್ಲು ಅಂತನೂ ಅನ್ಕೊಳ್ಳಿಲ್ಲ. ಸುಮ್ಮನೆ ಕೂತಿದ್ದೆ. ದೊಡ್ಡವರ ಮೇಲೆ ಏನಾದರೂ ಖಡ್ಗೆ ಎತ್ತಿದ್ರೆ, ಅಪಚಾರ ಮಾಡ್ಲಿಕ್ಕೆ ಹೋದ್ರೆ ಅದು ಹೀಗೆ ಆಗೋದು. ತನಗೆ ಶಿರಚ್ಛೇದ ಆಗೋ ಪ್ರಸಂಗ ಬಂದರೂ ಇವನು ಹೆದರೇ ಇಲ್ಲ. ಆಮೇಲೆ ಬದುಕುಳಿದ್ನಲ್ಲ ಅಂತ ಸಂತೋಷನೂ ಪಡಲಿಲ್ಲ. ದೇಹ ನಾನಲ್ಲ, ದೇಹ ಇನ್ಯಾರ್ದೋ ದೇಹ ಅನ್ನೋ ಥರ ಇರ್ತಾನೆ. ಅಂಥ ಅದ್ಭುತವಾದ ವ್ಯಕ್ತಿತ್ವ. ಭಗವಂತ ಕಾಲಚಕ್ರ ಅನ್ನುವ ಆಯುಧವನ್ನು ಹಿಡ್ಕೊಂಡು ಸಂಚಾರ ಮಾಡ್ತಿರ್ತಾನೆ. ಅನಿಮಿಷಾರಿ ವರಾಯುಧೇನ ಅಪ್ರಮತ್ತೇನ ತೈಹಿ ಭಾವೈಹಿ ಅಭಿರಕ್ಷ್ಯಮಾಣಾನ. ಅವನು ಯಾರನ್ನ ಯಾವಾಗ ಕೊಲ್ಲಬೇಕು ಅಂತಾನೆ ಕೊಲ್ತಾನೆ, ಯಾರನ್ನ ಯಾವಾಗ ರಕ್ಷಿಸಬೇಕು ಅಂದ್ರೆ ರಕ್ಷಿಸ್ತಾನೆ. ನಮಗೇನಾಗಬೇಕಾಗಿದೆ ಅಂತ ಅನ್ಕೋತಾನೆ. ಆದ್ರಿಂದ ಅವನು ಹೆದರಲೇ ಇಲ್ಲ. ಬದುಕಿ ಉಳಿದ್ರೆ ಅಲ್ಲಿಂದ ಮತ್ತೊಂದು ಕಥೆ ಮುಂದೆ. ಸಿಂಧು ಸೌವೀರ ದೇಶ ಅಂತ, ಇವತ್ತಿನ ಪಾಕಿಸ್ತಾನ ಇತ್ಯಾದಿ ದೇಶ ಇದೆಯಲ್ಲ, ಅಲ್ಲಿ ಒಬ್ಬ ರಾಜ. ಆ ರಾಜನ ಕಥೆ ಈಗ ಒಂದ್ ಕಡೆ ಇಲ್ಲಿ ನಾವು ಕೇಳ್ತೇವೆ. ರಘುಗಣ ಅಂತ ರಾಜ. ಅವನು ಭಗವಾನ್ ಕಪಿಲ ಮುನಿಯನ್ನು ನೋಡ್ಬೇಕು ಅಂತ ಹೊರಟಿದ್ದ. ಕಪಿಲನ ಬಗ್ಗೆ ಮೊನ್ನೆ ನಾವು ನೋಡಿದ್ದೇವೆ. ಅವನಿಗೇನು ತುಂಬಾ ಒಳ್ಳೆ ಉದಾತ್ತ ಉದ್ದೇಶ ಇತ್ತು ರಾಜನಿಗೆ. ಸಾಮಾನ್ಯ ರಾಜ ಅಲ್ಲ ಅವನು. ತತ್ವಜ್ಞಾನ ಪಡ್ಕೋಬೇಕು ಅಂತ ಹೊಂಟಿದ್ದ. ಮುನಿಯನ್ನು ಭೇಟಿ ಮಾಡಬೇಕು, ತತ್ವಜ್ಞಾನ ಪಡ್ಕೋಬೇಕು, ಉಪದೇಶ ಪಡ್ಕೋಬೇಕು ಅಂತ. ಆವಾಗ ಅವನ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಒಂದು 4 ಜನ ಇರ್ತಾರಲ್ಲ, ಅದರಲ್ಲಿ ಒಬ್ಬಂದೇನೋ ಕೊರತೆ ಆಗಿತ್ತು, ಏನೋ ಸಮಸ್ಯೆ ಆಯ್ತು, ಒಬ್ಬನಿಗೇನೋ ಅನಾರೋಗ್ಯ ಆಯ್ತು, ಮತ್ತೊಂದೇನೋ ಆಯ್ತು. ಇವನು ಇದ್ನಲ್ಲ ಇಲ್ಲಿ ದಾರಿಯಲ್ಲಿ ಒಂದ್ ಕಡೆ ಕೂತಿದ್ದ, ಕೂತಿದ್ನೋ ಮಲಗಿದ್ನೋ ಏನೋ ಮಾಡ್ತಿದ್ದ, ಜಡ ಬರುತ್ತೆ. ಒಳ್ಳೆ ಗಟ್ಟಿಮುಟ್ಟಾದ ಯುವಕ ಸಿಕ್ಕಿದ್ದಾನೆ. ಖರವತ್ತು ಧುರಂ ಓಢಮಲಂ, ಕತ್ತೆ ಭಾರ ಹೊತ್ತಂಗೆ ಹೊರ್ತಾನೆ ಇವನು. ಏನು ಬಾಯಿಯಿಂದ ಚಕಾರ ಎತ್ತದೆ ಹೊರತಾನೆ ಅಂತ ಅವನು ಕರ್ಕೊಂಡು ಬಂದ. ಉಳಿದ ಭೋಗಿಗಳ ಜೊತೆಗೆ ಇವನು ಅಲ್ಲಿ ನಿಲ್ಲಿಸಿದ. ನೋಡ್ರಿ, ನಾನು ಬ್ರಹ್ಮಜ್ಞಾನಿ, ನನಗ್ಯಾಕೆ ಅವಮಾನ ಮಾಡ್ತಿದ್ದೀರಿ ಅಂತ ಒಂದು ಬಾಯಿಂದ ಮಾತಾಡಲಿಲ್ಲ. ಯಾಕೆಂದ್ರೆ ಅವು ಏನೇನಾಗ್ತಾವೋ ಹಾಗೆ ಹೋಗಲಿಲ್ಲ. ಬ್ರಹ್ಮಜ್ಞಾನಿಗಳು ಕೆಲವು ಸರಿ ಇದನ್ನೆಲ್ಲ ನಿರ್ಲಕ್ಷಿಸ್ತಾರೆ, ತಪ್ಪಿಸ್ಕೋತಾರೆ ಆ ಅಪಾಯಗಳನ್ನು. ಅವನು ಈ ಪುರೋಹಿತರು ಬಂತು ತಂದು ಎಳ್ಕೊಂಡು ಹೋಗೋದನ್ನು ತಪ್ಪಿಸ್ಕೋಬಹುದಿತ್ತು, ಜಡ ಬರುತ್ತೆ, ತಪ್ಪಿಸ್ಕೊಳ್ಳಿಲ್ಲ. ಭದ್ರಕಾಳಿ ದರ್ಶನ ಆಗ್ಬೇಕಾಗಿತ್ತೇನೋ ಅವನಿಗೆ, ಮಾಡಿದ ಅಂತ. ಇವನೇನ್ ಮಾಡಿದ, ಪಲ್ಲಕ್ಕಿ ಹೊರಿಸಿದ್ರೆ ಪಲ್ಲಕ್ಕಿ ಹೊತ್ತ. ಯುಗ ಮಾತ್ರ ಅವಲೋಕನಾನುಗತೆ ಸಮಾ ಪುರುಷಗತಿ. ಅವನು ಯಾವ ಪ್ರಾಣಿಯನ್ನು ಎಂದು ದ್ವೇಷಿಸಿದವನಲ್ಲ. ಹಾದಿಯಲ್ಲಿ ಎಲ್ಲಾದ್ರೂ ಇರುವೆಯೋ ಮತ್ತಾವುದೋ ಕೀಟವೋ
ಖಾಲಿ ಸಿಕ್ಕ ಸಾಯಬಾರ್ದು ಅಂತ ಅವನ ಚಿಂತೆ. ನೋಡಿ ನೋಡಿ ನಡೀತಿದ್ದ. ನೀವು ಉಳಿದವರಿಗೆ ಆ ಪರಿವೇ ಇಲ್ಲ, ಅವ್ರು ಸರಿಯಾಗಿ ನಡೀತಿದ್ರು. ಇವನೊಬ್ಬ ಹೀಗೆ ಮಾಡಿದಾಗ ಪಲ್ಲಕ್ಕೆ ಅಸ್ತವ್ಯಸ್ತ ಆಯಿತು. ಆ ರಾಜ ಅವ್ರನ್ನ ಗದರಿಸಿದ, ಏ ಭೋಗಿಗಳ, ಸರಿಯಾಗಿ ನಡೀರೋ, ಏನಾಗಿದೆ, ಹೀಗ್ಯಾಕಾಗಿದೆ? ಅವ್ರು ಹೆದರಿದ್ರು, ನಾವೆಲ್ಲ ಸರಿಯಾಗಿ ನಡೆದಿದ್ದೀವಿ, ಇವನೊಬ್ಬ ಇದ್ದಾನಲ್ಲ, ಹೊಸಬ್ರು ಬಂದಿದ್ದ ನೋಡಿ, ಇವನೊಬ್ಬ ಸ್ವಲ್ಪ ಅಸ್ತವ್ಯಸ್ತ ಮಾಡ್ತಿದ್ದಾನೆ ಅಂತ. ಅವಾಗ ಅವನೇನು ಮಾಡಿದ, ವಸ್ತುತಃ ಅವನು ಜ್ಞಾನಿಯೇ, ಜ್ಞಾನಿಗಳ ಸೇವಾ ಮಾಡಿದವನು, ಜ್ಞಾನಿಗಳಿಗೆ ಅಪಚಾರ ಮಾಡಬಾರ್ದೆಲ್ಲ ಗೊತ್ತವನಿಗೆ. ಅದು ಇವನು ಜ್ಞಾನಿ ಅಂತ ಅವನಿಗೆ ಗೊತ್ತಿಲ್ವಲ್ಲ. ಆದ್ರಿಂದ ಅವನಿಗೆ ಒಂದು ವ್ಯಂಗ್ಯವಾಗಿ ಮಾತಾಡಿದ, ಅಯ್ಯೋ ಪಾಪ, ಬಹಳ ದಣಿವಾಗಿರ್ಬೇಕು ನಿನಗೆ, ಒಬ್ಬನೇ ಪಾಪ ಇಷ್ಟು ದೂರ ಪಲ್ಲಕ್ಕೆ ಹೊತ್ತಿದ್ದೆ, ಒಬ್ಬ ಹೊತ್ತಿಲ್ಲ, ಅದು ವ್ಯಂಗ್ಯ ಮಾತಲ್ಲ, ನಿನಗಿಷ್ಟು ದಣಿವಾಗಿ ಬಿಟ್ಟಿದೆಯಲ್ಲ, ಮತ್ತೆ ಇದಕ್ಕೆಲ್ಲ ನೀನು ಒಬ್ಬನೇ ಹೊತ್ತಿರ್ಬೇಕಾಗಾದ್ರೆ, ನಿನಗೆ ಮೈಯಲ್ಲಿ ಶಕ್ತಿಯೂ ಇಲ್ಲ, ಪಾಪ ಏನು ದಷ್ಟಪುಷ್ಟ ಅಲ್ಲ, ಬಡ ಮೈಯವನು ನೀನು, ಮುಪ್ಪು ಬೇರೆ ಬಂದಿದೆ ಅಂತ ಕಾಣಿಸ್ತದೆ ನಿನಗೆ. ಮುಪ್ಪು ಬಂದಿರಲಿಲ್ಲ, ಒಳ್ಳೆ ಇನ್ನೂ ಯೌವನವೇ ಇತ್ತು, ಮುಪ್ಪು ಬಂದಿದೆ ಅಂತ ಕಾಣಿಸ್ತದೆ. ಆಗ ಪಾಪ ಇವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಗಟ್ಟಿಮುಟ್ಟಿದ್ದಾರೆ, ನೀನೊಬ್ಬ ದುರ್ಬಲನಾಗಿದ್ದೆ, ಅದರಿಂದ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ವ್ಯಂಗ್ಯವಾಗಿ ನಿಂದಿಸಿದ. ಇವನು ಮಾತ್ರ ಆ ಮಾತುಗಳನ್ನು ಕೇಳಲೇ ಇಲ್ಲ. ಕೇಳಿದ್ರು ಮೌನವಾಗಿ ಪಲ್ಲಕ್ಕಿನ ಹೊತ್ತು ನಡೆದಿದ್ದ. ಭಗವಂತನ ಧ್ಯಾನ ಮಾಡ್ತಿದ್ದ. ಬ್ರಹ್ಮಭೂತಃ ತೂಷ್ಣೀಂ ಶಿಬಿಕಾಮವಾಹ. ನಾವು ಯಾವಾಗೋ ಪರಬ್ರಹ್ಮನ ಧ್ಯಾನ ಮಾಡ್ತೇವೆ. ಅವರು ಪರಬ್ರಹ್ಮನನ್ನು ಯಾವುದೋ ಒಂದು ಕ್ಷಣ ಧ್ಯಾನ ಮಾಡುವುದಲ್ಲ, ಸದಾ ಧ್ಯಾನ ಮಾಡ್ತಾನೆ ಇರ್ತಾರೆ. ರಾಜನಿಗೆ ಮಾತಾಡಲಿಲ್ಲ. ಮತ್ತೆ ಪಲ್ಲಕ್ಕೆ ಅಸ್ತವ್ಯಸ್ತ ಆಯಿತು. ಲೇ, ಬದುಕಿದ್ದೀಯೋ ಸತ್ತಿದೆಯೋ ಅಂತ ಬೈದ ಅವನು. ನನ್ನನ್ನು ತಿರಸ್ಕಾರ ಮಾಡಿದಿ, ಮೈ ಮೇಲೆ ಜ್ಞಾನ ಇಲ್ಲ ನಿನಗೆ, ಸರಿಯಾದ ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳಿ ಆ ರಾಜ ಅವನನ್ನ ಬೈದ. ಆವಾಗ ಇವನಿಗೆ ಸ್ವಲ್ಪ ಜಡಭರತನಿಗೆ, ಈ ರಾಜನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಕಾಣಿಸ್ತಾ. ಆವಾಗ ಅವನು ಯಾರಿಗೂ ಎಂದೂ ಇಂಥ ಪ್ರವಚನ ಮಾಡಿದವನೇ ಅಲ್ಲ, ಇವತ್ತೇನೋ ಪ್ರವಚನ ಮಾಡಬೇಕು ಅಂತ ಕಾಣಿಸ್ತು. ಯಾಕಂದ್ರೆ ಕಪಿಲ ಮುನಿಗಳ ಹತ್ರ ಹೊರಟಿದ್ದಾನೆ. ಅವನಿಗೆ ಅದೆಲ್ಲ ಗೊತ್ತಿತ್ತು, ಜ್ಞಾನಿ ಅದರಿಂದ ಎಲ್ಲನೂ ಗೊತ್ತಿರ್ತದೆ ಅವನಿಗೆ. ಜ್ಞಾನಕ್ಕಾಗಿ ಹೊರಟಿದ್ದಾನೆ. ನೀನೊಬ್ಬನೇ ಬಹಳ ದೂರ ಪಲ್ಲಕ್ಕಿಯನ್ನು ಹೊತ್ತು ಬಂದಿದ್ದೀ ಅಂತ ವ್ಯಂಗ್ಯವಾಗಿ ಮಾತಾಡಿದೆಲ್ಲ, ಸರಿ, ಯಾರು ಹೊತ್ತು ಬಂದಿದ್ದಾರೆ? ನಾನು ಹೊತ್ತು ಬಂದಿದ್ದೀನೇನು? ಇಲ್ಲ, ನಾನೇನು ಹೊತ್ತು ಬಂದಿಲ್ಲ, ಭಗವಂತ ಹೊತ್ತಿದ್ದಾನೆ, ನಾನೇನು ಪಲ್ಲಕ್ಕೆ ಬರ್ತೇನೆ? ಇದೆಲ್ಲ ಗರುಡ ಪುರಾಣದಲ್ಲಿ ಇದಕ್ಕೆ ವಿವರಣೆಗಳಿವೆ. ಭಾಗವತದಲ್ಲಿ ಹೆಚ್ಚು ವಿವರಗಳಿಲ್ಲ, ಅದರ ಕಥೆಗೆ ಅನುಸಾರವಾಗಿ ಅದನ್ನು ಕೇಳಬೇಕು. ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಭಗವಂತ ಮಾಡಿದ್ದೇನೆ, ಅದರಿಂದ ನಾನು ಮಾಡಿಲ್ಲ ಇವನಂದ. ಆದರೆ ನಾನು ಶರೀರದಿಂದ ದಷ್ಟಪುಷ್ಟನಾಗಿದ್ದೀನಿ ಎಂದಿಯಲ್ಲ, ನಾನೆಲ್ಲಿ ದಷ್ಟಪುಷ್ಟ ಆಗಿದ್ದೇನೆ? ಆತ್ಮ ದಷ್ಟಪುಷ್ಟ ಆಗಿರ್ತದ? ಆತ್ಮ ಬೆಳ್ಳಗಿರ್ತದ? ಬಣ್ಣ, ದಷ್ಟಪುಷ್ಟ, ಎತ್ತರ, ಕುಳ್ಳ ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು. ನಾನು ಬೇರೆ, ಈ ಶರೀರ ಬೇರೆ. ಹಸಿವು, ಬಾಯಾರಿಕೆ ಅದೆಲ್ಲ ಶರೀರಕ್ಕೆ, ನನಗೇನಿದೆ? ಬದುಕಿದ್ದು ಸತ್ತಂತೆ ಅಂತ ನನ್ನ ಬೈತಾ ಇದೆಯಲ್ಲ, ಸತ್ತಂತೆ ಇಲ್ಲ, ನನಗೆ ಸಾವೇ ಇಲ್ಲ, ನಾನು ಆತ್ಮ, ನನಗೆಲ್ಲಿ ಸಾವಿದೆ? ನನ್ನ ಶರೀರಕ್ಕೆ ಏನಾಗೋದಿದೆ? ಮತ್ತೆ ರಾಜಾಜ್ಞೆಯನ್ನು ಉಲ್ಲಂಘಿಸಿ ಆಜ್ಞೆ ಹೀಗೆಲ್ಲ ಮಾಡ್ತಿದ್ದೀನಿ, ರಾಜನಾದ ನಿನಗೆ ಅಗೌರವ ಮಾಡಿದ್ದೀನಿ ಅಂತ ಮಾತಾಡಿದೆಯಲ್ಲ, ಯಾರು ರಾಜ? ನೀನೆಂಥ ರಾಜ? ನೀನು ಯಾವ ಊರಿಗೆ ರಾಜ? ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಹ್ಯಚ್ಯುತೆ ಸಾಬಿತಿ ಕೃತ್ಯಯೋಗ. ಭಗವಂತಲ್ಲ ರಾಜ, ನೀನು ಯಾವ ಸೀಮೆಯ ರಾಜ? ಸ್ವಾಭಾವಿಕವಾಗಿ ಯಾರು ರಾಜರು, ಯಾರು ಪ್ರಜೆಗಳು? ಒಂದು ಹಂತದಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ, ಇದೊಂದು ಜನ್ಮದಲ್ಲಿ ಯಾರೊಬ್ಬರು ಪ್ರಜೆಗಳು, ಒಬ್ಬರು ರಾಜರು. ಮೂಲತಃ ರಾಜರು ಯಾರು, ಪ್ರಜೆಗಳು ಯಾರು? ಮೂಲ ಸಂಬಂಧ ಪರಮಾತ್ಮನಿಗೂ ನಮಗೂ. ಅವನು ರಾಜಾಧಿರಾಜ, ನಾವು ಅವನ ಪ್ರಜೆಗಳು. ಅವನ ತಂದೆ, ನಾವು ಅವನ ಮಕ್ಕಳು. ಅವನ ಗುರು, ನಾವು ಅವನ ಶಿಷ್ಯರು. ಈ ಜಗತ್ತಿನಲ್ಲಿ ಯಾರು ಯಾರಿಗೆ ಗುರು? ಅದು ಒಂದು ಹಂತದಲ್ಲಿ ಏನೇನೋ ಸಂಬಂಧ, ಒಂದು ಗಂಡ, ಒಂದು ಹೆಂಡತಿ, ಒಂದು ಗುರು, ಒಂದು ಶಿಷ್ಯ, ಮಾಲೀಕರು, ಆಳುಗಳು ಅಂತ ಏನೇನೋ ಸಂಬಂಧ. ಮೂಲತಃ ಏನು ಸಂಬಂಧ ಇದೆ? ಮೈ ಮೇಲೆ ಜ್ಞಾನ ಇಲ್ಲದೆ ಇರುವಂತ ನನಗೆ ಚಿಕಿತ್ಸೆ ಮಾಡ್ತೀನಿ ಅಂತಂದಿದ್ಯಲ್ಲ, ನನಗೇನು ಚಿಕಿತ್ಸೆ ಮಾಡೋದು ನೀನು? ನಾನು ಬ್ರಹ್ಮಜ್ಞಾನದಲ್ಲಿದ್ದೇನೆ, ಧ್ಯಾನ ಮಾಡ್ತಾ ಇದ್ದೇನೆ.
ಇದು ನೋಡ್ರಿ, ನಾವು ಒಂದ್ ಕಡೆ ದೇವ್ರ ಮುಂದೆ ಒಂದು ಇಂಥ ಆಸನದಲ್ಲಿ ಕೂತ್ರೆ ನಮ್ಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಎದ್ರೆ ಓಡಾಡ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಕೈಯಿಂದ? ಆಗೋದಿಲ್ಲ. ಅವಾಗ ಭಗವಂತ ನಾಮಸ್ಮರಣೆನೂ ಬರೋದಿಲ್ಲ. ನಾಮಸ್ಮರಣೆ ಬಂದರೂ ಏನೋ ಒಂದು ಬಾಯ್ಪಾಠ ಕಲಿತ ಮಂತ್ರಗಳು ನಂಬಬಹುದು. ಭಗವಂತನನ್ನ ಕಣ್ಮುಂದೆ ತಂದ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಓಡಾಡುವಾಗ. ಶಾಸ್ತ್ರ ಹಾಗೆ ಹೇಳ್ತದೆ, ಒಂದ್ ಕಡೆ ಕೂತು ಮಾಡ್ಬೇಕು ಅಂತಾನೆ ಹೇಳ್ತದೆ. ಅದು ನಮ್ಮಂಥವರಿಗೆ. ಇವನಂಥವರಿಗೆ ಅವ್ರು ನಡೀಲಿ, ಓಡಾಡ್ಲಿ, ಕುಣಿಲಿ, ಏನ್ ಮಾಡಿದ್ರು ಭಗವಂತನ ಧ್ಯಾನ ಮಾಡ್ತಾನೆ ಇರ್ತಾರೆ. ಇಷ್ಟೆಲ್ಲ ಉತ್ತರ ಕೊಟ್ಟ ಪಲ್ಲಕ್ಕೇನು ಹೊತ್ತು ಮುಂದೆ ನಡೆದ. ಆ ರಾಜ ತತ್ವಜ್ಞಾನವನ್ನು ಪಡಿಬೇಕು ಅಂತ ಹೊರಟಿದ್ನಲ್ಲ, ಅವನಿಗೆ ಒಳ್ಳೆ ರಾಜನೇ, ಅವನು ಸಜ್ಜನನೇ. ಆದ್ರಿಂದ ಈ ಮಾತುಗಳಲ್ಲಿ ಅವನಿಗೊಂದು ಅರ್ಹತೆ ಏನೋ ಒಂದು ಕಾಣಿಸ್ತು, ಒಂದು ಸಂದೇಶ. ಇಂಥ ಮಾತಾಡೋರನ್ನು ಅವನು ನೋಡಿದ್ದ, ಎಲ್ಲೆಲ್ಲ ಜ್ಞಾನಿಗಳನ್ನು ನೋಡಿರ್ತಾನ. ಭಗವಂತನೇ ಸ್ವತಂತ್ರ, ನಾವು ಅಸ್ವತಂತ್ರ, ಶರೀರ ನಾವಲ್ಲ, ನಾವು ಆತ್ಮ ಬೇರೆ, ಶರೀರಕ್ಕೆ ಮುಪ್ಪಿದೆ, ನಮಗೆ ಮುಪ್ಪಿಲ್ಲ ಅನ್ನೋದೆಲ್ಲ ಅವನಿಗೆ ಗೊತ್ತಿದ್ದ ಸಂಗತಿ. ಅರ್ಥಗರ್ಭಿತವಾಗಿದೆ ಅಂತ ಪಲ್ಲಕ್ಕಿಯಿಂದ ಕೆಳಗಿಳಿದ. ತ್ವರೆಯ ಅವರುಷ್ಯ ಶಿರಸ ಪಾದ ಮೂಲ ಮುಪಗತಃ. ಅವನ ಕಾಲಿಗೆ ಬಿದ್ದ. ಅಹಂಕಾರ ಎಲ್ಲ ಕಿತ್ತಿ ಹೋಗಿತ್ತು. ಕ್ಷಮಾಯಾಚನೆ ಮಾಡಿದ. ಯಾರಪ್ಪ ನೀನು? ಏನೋ ಒಂದು ಯಜ್ಞೋಪಯುಕ್ತ ಬೇರೆ ಹಾಕೊಂಡಿದೆ, ಜನಿವಾರ ಹಾಕೊಂಡಿದೆ, ಅವಧೂತನ, ಯಾಕೆ ಬಂದಿದ್ದಿ ಇಲ್ಲಿ? ನಾನು ಕಪಿಲ ಮುನಿಗಳ ಕಡೆ ಹೋಗಿದ್ದೆ. ಆ ಕಪಿಲ ಮುನಿಯೇ ನೀನು? ಈಗ ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೀಯೋ ಹೇಗೆ? ನೋಡು, ನಾನು ದೇವೇಂದ್ರನ ವಜ್ರಾಯುಧಕ್ಕೆ ಭಯ ಪಡೋದಿಲ್ಲ, ಶಿವನ ಶೂಲಕ್ಕೆ ಭಯ ಪಡೋದಿಲ್ಲ, ಯಮನ ದಂಡಕ್ಕೆ ಭಯ ಪಡೋದಿಲ್ಲ, ಅಗ್ನಿ, ಸೂರ್ಯ, ಚಂದ್ರ ಇವರ ಅಸ್ತಕ್ಕೆ ಭಯ ಪಡೋದಿಲ್ಲ. ಆದರೆ ಜ್ಞಾನಿಯಾದ ಒಬ್ಬ ವ್ಯಕ್ತಿಗೆ ಅವಮಾನ ಮಾಡಿದರೆ ಅದನ್ನು ನನ್ನ ಇಡೀ ಕುಲವೇ ಬೆಂದು ಬೂದಿಯಾಗಿ ಹೋಗಿತ್ತು. ಅದಕ್ಕೆ ನಾನು ಭಯ ಪಡ್ತೇನೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋ, ಯಾರು ನೀನು? ಪರಮಾತ್ಮನ ಧ್ಯಾನ ಬೇಕು ಅಂತ ಕಪಿಲ ಮುನಿಗಳನ್ನು ನೋಡ್ಲಿಕ್ಕೆ ಹೊರಟಿದ್ದೀನಿ. ಕಪಿಲಂ ಗುರುಂ ವೈ ಮುನೀನಾಂ. ನೀನೇ ಕಪಿಲ ಮುನಿಯಾಗಿದ್ರೆ ಅದನ್ನಾದರೂ ಹೇಳು, ನನಗೆ ಹೇಗೆ ಗೊತ್ತಾಗಬೇಕು ನೀನಂತವನು ಯಾರು ಅಂತ ಹೇಳಿ. ಅದನ್ನ ಹೇಳು ಅಂತ ಕೇಳ್ಕೊಂಡೆ. ಇಷ್ಟೆಲ್ಲ ಸಂಸಾರದಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ. ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ. ಆದ್ರೆ ಭಗವಂತ ನಿಮ್ಮಂಥವರಿಗೆ, ನಿನ್ನಂಥ ಜ್ಞಾನಿಗೆ ಯಾವತ್ತು ಗೆಳೆಯನಾಗಿ ಒಳಗಿದ್ದಾನೆ. ಆದ್ದರಿಂದ ನಿನಗೆ ಈ ಮನಸ್ಸಿನಲ್ಲಿ ಏನು ವಿಕಾರವೂ ಆಗೋದಿಲ್ಲ. ಎಲ್ಲ ವಿಕಾರಗಳನ್ನು ನೀನು ಗೆದ್ದವನಾಗಿರ್ತೆ. ನೀನು ಯಾರು ಹೇಳು ಅಂತ ಕೇಳಿದ. ಆವಾಗ ಜಡಭರತ ಅವನಿಗೆ ಉತ್ತರಿಸಿದ, ಅವನಿಗೆ ಕೃಪೆ ಮಾಡಿ. ಜೀವ ಸ್ವತಂತ್ರವಾಗಿ ಕರ್ತೃ ಅಲ್ಲ, ಒಳಗಿರುವ ಭಗವಂತನೇ ಕರ್ತ. ಮಹಾಭಾರತದಲ್ಲಿ ಆ ಒಂದು ಶ್ಲೋಕ ಬರ್ತದೆ. ಯಥಾ ದಾರುಮಯೀಂ ಯೋಷಾಂ ನರ ಸ್ಥಿರ ಸಮಾಹಿತ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ನಿಮಾಃ ಪ್ರಜಾಹ. ದಿವಸ ನಾವು ಕೂತು ಸ್ವಲ್ಪ ಈ ಶ್ಲೋಕ ಬೇಡ, ಶ್ಲೋಕ ಎಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟ. ಅದು ಹಿಂದಿನ ಸಂದೇಶ ನೆನ್ಪಿಟ್ಕೋಬೇಕು ಒಂದ್ಸರಿ ದೇವರೆದುರಿಗೆ ಕೂತು. ಸೂತ್ರದ ಗೊಂಬೆ ಆಟ, ಸಲಾಕೆ ಗೊಂಬೆ ಆಟ ನೀವೆಲ್ಲ ನೋಡಿರ್ತೀರಿ. ಅವೆಲ್ಲ ಇತ್ತೀಚೆಗೆ ಹೋಗಿವೆ. ಕೆಲವು ಗೊಂಬೆಗಳನ್ನು ಮಾಡಿರ್ತಾರೆ. ರಾಜನ ಗೊಂಬೆ, ರಾಣಿ ಗೊಂಬೆ, ಸೈನಿಕರು, ಸೇನಾಪತಿ, ಮಗಳು, ಗಂಡ ಎಲ್ಲ. ಆ ಗೊಂಬೆಗಳಿಗೆ ಅದ್ರ ಕೈ, ಕಾಲು, ಅದ್ರ ತಲೆ, ಅವಕ್ಕೆಲ್ಲದಕ್ಕೂ ಸೂತ್ರ ಕಟ್ಟಿರ್ತಾರೆ, ಹಗ್ಗ. ಅವುಗಳನ್ನ ಒಂದೊಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ನೀವು ರಂಗಸ್ಥಳ ತಯಾರು ಮಾಡಿದ ಮೇಲೆ ಆ ರಂಗಸ್ಥಳದಲ್ಲಿ ಆ ಗೊಂಬೆಗಳೆಲ್ಲ ನಿಲ್ಲಿಸ್ತಾರೆ. ಒಂದು ಪರದೆ ಹಾಕಿರ್ತಾರೆ. ರಂಗಸ್ಥಳದ ಮೇಲೆ ಒಂದು ಪ್ಲಾಟ್ಫಾರ್ಮ್ ಇರ್ತದೆ, ಒಂದು ಅಟ್ಟ. ಆ ಅಟ್ಟದ ಮೇಲೆ ಕಲಾವಿದರು ಕೂತಿರ್ತಾರೆ. ಅವರು ತಮ್ಮ ಬೆರಳುಗಳಿಗೆ ಆ ದಾರಗಳನ್ನೆಲ್ಲ ಕಟ್ಕೋತಾರೆ. ಕಟ್ಕೊಂಡು ಆ ಗೊಂಬೆಗಳನ್ನು ಕುಣಿಸ್ತಾರೆ. ಅವಾಗ ಕೆಳಗಿರುವ ಗೊಂಬೆಗಳ ಮೇಲೆ ಮಾತ್ರ ಬೆಳಕು ಬೀಳ್ತಿರ್ತದೆ. ಮೇಲೆ ಇರುವ ಆ ಅಟ್ಟ ಇರ್ತದಲ್ಲ, ಅಲ್ಲಿ ಕಲಾವಿದರು ಇರ್ತಾರಲ್ಲ, ಅಲ್ಲೆಲ್ಲ ಮುಚ್ಚಿಬಿಟ್ಟಿರ್ತಾರೆ. ಅದಕ್ಕೇನು ಕಾಣಿಸೋದೇ ಇಲ್ಲ. ಅಲ್ಲಿ ಕಾಣಿಸೋದು ಬೆಳಕು ಬಿರುವಂಥ ಈ ಗೊಂಬೆಗಳು ಮಾತ್ರ. ಇದು ಸೂತ್ರದ ಗೊಂಬೆ ಆಟ. ಸಲಾಕೆ ಗೊಂಬೆ ಆಟ ಅಂತ ಇನ್ನೊಂದಿದೆ. ಅಲ್ಲಿ ಸಲಾಕೆ ಅಂದ್ರೆ ಸಣ್ಣ ಸಣ್ಣ ತಂತಿಗಳನ್ನೇ ಕಟ್ಟಿರ್ತಾರೆ ಅವ್ರ ಕೈ ಕಾಲುಗಳಿಗೆ. ಅದು ಒಂದು ಕಲೆನೇ. ಚರ್ಮದಿಂದ ಎಲ್ಲ ಗೊಂಬೆಗಳನ್ನು ತುಂಬಾ ಸುಂದರವಾಗಿ ತಯಾರು ಮಾಡಿರ್ತಾರೆ. ಆ ಎಲ್ಲ ಕಲೆ ಈಗ ನಶಿಸಿ ಹೋಗ್ತಿದೆ. ಈಗಿಲ್ಲ ಅದು. ಅಲ್ಲೆಲ್ಲೆಲ್ಲಿ ಎಲ್ಲಾದ್ರೂ ನೀವು ಬೇರೆ ಮಾಧ್ಯಮದಲ್ಲಿ ಎಲ್ಲಾದ್ರೂ ನೋಡ್ಬೇಕೆ ಹೊರತು ಅಂಥದ್ದೆಲ್ಲ ಇಲ್ಲಿ. ಅವರೆಲ್ಲ ಊರಿಂದ ಊರಿಗೆ ಹೋಗಿ ಆಟ ಆಡ್ತಿದ್ರು. ಎಲ್ಲ ಮುಖ್ಯವಾಗಿ ಪುರಾಣದ ಕಥೆಗಳನ್ನೆಲ್ಲ ಆಡಿಸ್ತಿದ್ರು. ಯುದ್ಧ, ಮದುವೆ ಏನೆಲ್ಲ ಆಟ ಇರ್ತಿತ್ತು ಅದ್ರಲ್ಲಿ. ಸೂತ್ರದ ಗೊಂಬೆ, ಸಲಾಕೆ ಗೊಂಬೆ ಆಟದ ಕಲಾವಿದ ತಾನು ಒಂದೇ ಜಾಗದಲ್ಲಿ ಕೂತಿರ್ತಾನೆ. ಅವನೆಲ್ಲ ಕುಣಿತಾನ ಮೇಲಲ್ಲಿ, ಅಟ್ಟದ ಮೇಲೆ ಕುಣಿತಾನ ಇಲ್ಲ. ಅವನೇನು ಅಳತಾನ, ನಗತಾನ, ಸಾಯ್ತಾನೆ, ಏನೂ ಇಲ್ಲ. ನಗುವುದು, ಅಳುವುದು, ಯುದ್ಧ ಮಾಡುವುದು, ಖಡ್ಗ ಬೀಸುವುದು, ಬಿಲ್ಲು ಬಾಣ ಪ್ರಯೋಗ ಮಾಡುವುದು ಎಲ್ಲ ಈ ಗೊಂಬೆಗಳು. ಮದುವೆ ಆದರೂ ಒಂದು ಹೆಣ್ಣಿಗೆ, ಗಂಡಿಗೆ ಗೊಂಬೆಗಳು. ಅವನು ಮಾತ್ರ ಸ್ಥಿರವಾಗಿ ಒಂದೇ ಕಡೆ ಕೂತಿರ್ತಾನೆ. ಆ ಗೊಂಬೆ ಆಟ ಅಂತ ದೃಷ್ಟಾಂತ ಕೊಟ್ಟಿದ್ದು ಎಷ್ಟು ಅದ್ಭುತ ಅಂದ್ರೆ,
ನಮಗೆ ಗೊಂಬೆಗಳು ಕಾಣಿಸ್ತವೆ ಹೊರತು ಮೇಲೆ ಕೂತ ಕಲಾವಿದ ಕಾಣಿಸೋದಿಲ್ಲ. ಹಾಗೆ ಆ ಕಲಾವಿದನೇ ದೇವರು. ಅವನನ್ನು ನಮ್ಗೆ ಕಾಣಿಸೋದಿಲ್ಲ. ಫ್ಲಡ್ ಬೆಳಕೆಲ್ಲಿರ್ತದೆ, ಪ್ರಖರವಾದ ಬೆಳಕು ಗೊಂಬೆಗಳ ಮೇಲೆ ಇರ್ತದೆ, ಉಳಿದೆಲ್ಲ ಮುಚ್ಚಿಬಿಟ್ಟಿರ್ತಾರೆ. ಗೊಂಬೆ ನಿಮಗೆ ಅದು ತೋರಿಸೋದೇ ಇಲ್ಲ. ಅದು ತೋರಿಸೋದ ಸ್ವಾರಸ್ಯ ಇರೋದಿಲ್ಲ. ಕೆಳಗಿರೋ ಗೊಂಬೆಗಳು ತೋರಿಸಿದ್ರೆ ಮಾತ್ರ ಜನ ನೋಡ್ಲಿಕ್ಕೆ ಬರ್ತಾರೆ. ಕೆಲವು ಸರಿ ಏನು ಮಾಡ್ತಾರೆ ಅಂದರೆ, ಈ ಗೊಂಬೆ ಆಟದ ಕಲಾವಿದರನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಕೊನೆಯ ಹೊತ್ತಿಗೆ ನಾಟಕ ಆಟ ಎಲ್ಲ ಮುಗಿಯೋ ಹೊತ್ತಿಗೆ ಸ್ವಲ್ಪ ಪರದೆ ಸರಿಸ್ತಾರೆ ಮೇಲಿದ್ದು. ಅದನ್ನು ನೋಡಿದ್ದೀನಿ ನಾನು. ಆವಾಗ ಆ ಕಲಾವಿದರು ಅಲ್ಲಿ ಕಾಣಿಸ್ತಾರೆ ನಿಮಗೆ. ಈ ಕೆಲವು ಸರಿ ಯಾವುದ್ಯಾವುದೋ ಮಹಾಭಾರತ, ರಾಮಾಯಣ ಇತ್ಯಾದಿ ಸಿನಿಮಾಗಳು, ನಾಟಕಗಳನ್ನೆಲ್ಲ ನೋಡಿ ಆದಮೇಲೆ ಅದು ಶೂಟಿಂಗ್ ಮಾಡುವಾಗ ಹೇಗೆ ಮಾಡ್ತಿದ್ರು ಅಂತ ತೋರಿಸ್ತಿರ್ತಾರಲ್ಲ, ಆ ಥರ ತೋರಿಸ್ತಾರೆ. ಸ್ಯಾಂಪಲ್ ಒಂದು ಸ್ವಲ್ಪ ತೋರಿಸ್ತಾರೆ, 1-2-4 ನಿಮಿಷ. ಅಷ್ಟು ಅದ್ಭುತವಾಗಿ. ಅದು ಇಲ್ಲಿ ಜಗತ್ತಿನಲ್ಲಿ ಮಾತ್ರ ಸ್ಯಾಂಪಲ್ ತೋರಿಸೋರು ಯಾರೂ ಇಲ್ಲ. ಇದು ಗೊಂಬೆ ಆಟವಯ್ಯ, ಇದು ಗೊಂಬೆ ಆಟ. ಈ ಜಗತ್ತೆಲ್ಲ ಗೊಂಬೆ ಆಟ. ಈ ದೃಷ್ಟಿಯಿಂದ ಒಂದು 5 ನಿಮಿಷ ಕೊನೆಗಾದ್ರೂ ಸ್ಯಾಂಪಲ್ ಯಾರು ತೋರಿಸ್ತಾರೆ ದೇವರನ್ನ? ಯಾರು ತೋರಿಸ್ಲಿಕ್ಕೆ ಯಾರಿಗೆ ಶಕ್ತಿ ಇದೆ? ನೋಡ್ಲಿಕ್ಕೆ ಯಾರಿಗೆ ಶಕ್ತಿ ಇದೆ? ನಾನು ಮೊನ್ನೆ ಹೇಳಿದ್ನಲ್ಲ, ದೇವ್ರನ್ನ ಏನಾದ್ರು ಇಲ್ಲಿ ಕರ್ಕೊಂಬಂದ್ರೆ ದೇವರು ಒಬ್ಬ ನಾಟಕದವನು ಅಂತ ಅವ್ನು ಬೈದು ಓಡಿಸಿಬಿಡ್ತೇವೆ ನಾವು. ಅಂಥ ನೀಚರು ನಾವು. ಅದರಿಂದ ಆ ಕಲಾವಿದನ, ಮಹಾ ಕಲಾವಿದನು, ಅವನು ತೋರಿಸೋರು ಯಾರು? ಇಷ್ಟು ಅದ್ಭುತವಾದ ಸೃಷ್ಟಿ ಮಾಡಿದ್ದಾನೆ. ಎಷ್ಟು ಥರದ ಹೆಣ್ಣು, ಎಷ್ಟು ಥರದ ಗಂಡು, ಪ್ರಾಣಿ, ಪಕ್ಷಿ, ಕುದುರೆ, ಆನೆ, ಎಂಥ ಹಾವ ಭಾವ. ಮನುಷ್ಯರಲ್ಲಿ ಎಷ್ಟು ಥರದ ಭಾವಗಳಿವೆ, ಎಷ್ಟು ಥರದ ಮನೋಲಹರಿಗಳಿವೆ. ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಆ ಥರ ಸೃಷ್ಟಿ ಮಾಡಿ ಅವರನ್ನು ಮಕ್ಕಳಿದ್ರು, ಅವರು ದೊಡ್ಡವರಾದರು, ಯುವಕರಾದರು, ಮದುವೆ ಮಾಡಿದ, ಅವರಲ್ಲಿ ಪ್ರೀತಿ ಅನುರಾಗ ತುಂಬಿದ, ಅವರು ಜಗಳ ಆಡುವಂತೆ ಮಾಡಿದ, ಮತ್ತು ಸೇರುವಂತೆ ಮಾಡಿದ, ಅವರು ಒಬ್ಬ ಸಾಯಿಸಿದ ಮತ್ತು ಹುಟ್ಟಿಸಿದ. ಎಷ್ಟು ಥರದ ಆಟ, ನಿರಂತರವಾದ ಆಟ ಆಡ್ತಾನೆ ಇದ್ದಾನೆ. ತಾನು ಮಾತ್ರ ಕೂತಲ್ಲೇ ಕೂತಿದ್ದಾನೆ. ಅವನಿಗೆ ಅದರಿಂದ ಏನೂ ಶ್ರಮವೂ ಇಲ್ಲ. ಸಿನಿಮಾದಲ್ಲಿ ಆದರೂ ಆ ಕಲಾವಿದರಿಗೆ ಅದ್ಭುತವಾದ ಕಲೆ ಮಾಡಿದ್ರು ಅಂತ ಅವನ್ನ ಅಲ್ಲಿ ಕಾಣಿಸ್ತಾರೆ. ಯಾಕಂದ್ರೆ ಅವರಿಗೆ ಜೀವಂತ ವ್ಯಕ್ತಿಗಳೇ ಪಾತ್ರ ಮಾಡಿರ್ತಾರೆ. ಸೂತ್ರದ ಗೊಂಬೆ ಆಟದಲ್ಲಿ ಆ ಕಲಾವಿದ ಕಾಣಿಸೋದೇ ಇಲ್ಲ. ಅದರಂತೆ ಈ ಜಗತ್ತು. ಅವನು ಸ್ವತಂತ್ರ, ಭಗವಂತ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು. ನಾವೇನು ಬಹಳ ಆಲೋಚನೆ ಮಾಡಿ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ನಮ್ಗದೆಲ್ಲ ಸಾಧ್ಯ ಆಗ್ತದೇನೋ? ಏನೂ ಸಾಧ್ಯ ಆಗೋದಿಲ್ಲ ನಮಗೆ. ಮನಸ್ಸಿನಲ್ಲಿ ನಮಗೆ ನಾವು, ನಮ್ಮ ದೇಹ ಅನ್ನುವಂಥ ಅಭಿಮಾನ ತುಂಬಿಕೊಂಡಿದೆ. ಈ ಅಭಿಮಾನ ತುಂಬಿಕೊಂಡಿರೋದ್ರಿಂದ ನಮಗೆ ಈ ಜಗತ್ತಿನಲ್ಲಿ ಸರಿಯಾಗಿ ಮುಂದುವರಿಲಿಕ್ಕೆ ಆಗ್ತಿಲ್ಲ. ಈ ನಾನು, ನನ್ನದು ಅನ್ನುವ ಅಭಿಮಾನ ಇದೆಯಲ್ಲ, ಇದೊಂದು ಶತ್ರು ಇದೆ. ಇದನ್ನು ಮೆಟ್ಟಿ ನಿಲ್ಲಬೇಕು. ಈ ಸುಳ್ಳಾದ ಅಭಿಮಾನವನ್ನೆಲ್ಲ ಬಿಟ್ಟು ನಾನು ಭಗವಂತನ ದಾಸ ಅನ್ನುವಂಥ ಎಚ್ಚರ ಇಟ್ಕೊಂಡು ಮುಂದುವರಿಬೇಕು ಮನುಷ್ಯ. ಅಂತ ಅವನಿಗೆ ಸುದೀರ್ಘವಾಗಿ ಉಪದೇಶ ಮಾಡಿದ. ಆ 12ನೇ ಅಧ್ಯಾಯದಲ್ಲಿ ಬಂದಿರೋದನ್ನೆಲ್ಲಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂತೂ ನಮಗೂ ಗೊತ್ತಿದ್ದು, ಸಾಮಾನ್ಯವಾಗಿ ಗೊತ್ತು, ಭಗವಂತನೇ ಕರ್ತ, ನಾವು ಅಸ್ವತಂತ್ರರು ಅನ್ನೋದು ನಮ್ಗೆ ಗೊತ್ತು, ಜೀವನ ಅಶಾಶ್ವತ ಅನ್ನೋದು ಗೊತ್ತು, ದೇಹವೇ ನಾವಲ್ಲ ಅನ್ನೋದು ಗೊತ್ತು. ಅಂಥ ಅನೇಕ ವಿಷಯಗಳನ್ನು ಅವನು ಉಪದೇಶ ಮಾಡಿದ. ಅದು ಈಗ ಇಲ್ಲೊಂದು ವಿಷಯ ನನಗೆ ಯಾವಾಗಲೂ ಅನಿಸೋದು, ರಘುಗಣ ರಾಜನಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಈ ವಿಷಯ ಗೊತ್ತಿಲ್ಲದೆ ಇರುವುದು ಎಲ್ಲ ಗೊತ್ತಿತ್ತು ಎಲ್ಲನೂ. ಒಬ್ಬ ವ್ಯಕ್ತಿಯ ಮುಂದೆ ಕೂತು, ಗುರುವಿನ ಮುಂದೆ ಕೂತು, ಬಾಲ್ಯದಲ್ಲಿ ಅಧ್ಯಯನ ಮಾಡಿದ್ದು, ಗುರುಕುಲದಲ್ಲಿದ್ದಾಗ ಅಧ್ಯಯನ ಮಾಡಿ ಅದನ್ನೆಲ್ಲ ತಿಳ್ಕೊಳ್ಳೋದು ವಿಷಯ ಬೇರೆ. ಗುರುವಿನ ಮುಂದೆ ಸಮಕ್ಷಮದಲ್ಲಿ ಕೂತಾಗ ಅವನ ದೃಷ್ಟಿ, ಗುರುವಿನ ದೃಷ್ಟಿ ಶಿಷ್ಯನ ಮೇಲೆ ಬಿದ್ದಾಗ, ಅವನ ಮಾತು ಪ್ರತ್ಯಕ್ಷವಾಗಿ ಕಿವಿಗೆ ಬಿದ್ದಾಗ, ಇಲ್ಲಿಯವರೆಗೆ ಜೀವನದಲ್ಲಿ ಆ ಗುರು ತನ್ನ ಅನುಭವ, ಜ್ಞಾನ ಎಲ್ಲ ಏನು ಸಂಪಾದನೆ ಮಾಡಿರ್ತಾನೆ ಅದೊಂದು ಮಾತಿನ ಮೂಲಕ ಹೊರಗೆ ಬರ್ತದೆ. ಅಷ್ಟೊಂದು ಪರಿಣಾಮಕಾರಿಯಾಗಿದೆ. ಅದಕ್ಕಾಗಿ ಪ್ರತ್ಯಕ್ಷ ಉಪದೇಶ ಪಡ್ಕೋಬೇಕು ಅಂತ ಹೊರಟಿದ್ದ ಅವನು. ಈ ಎಲ್ಲ ವಿಷಯ ಅವನಿಗೆ ಗೊತ್ತಿಲ್ಲದೆ ಇದ್ದಲ್ಲ, ನೇರವಾಗಿ ಪರಿಣಾಮ ಬೀರ್ತದೆ ಅನ್ನೋದು ಅವನಿಗೆ ಆಲೋಚನೆ ಅಷ್ಟೆ. ನಾವೆಲ್ಲ ಧನ ಸಂಪಾದನೆಯಲ್ಲಿ ಆಸಕ್ತರಾಗಿರ್ತೀವಿ. ನಾವೆಲ್ಲ ವರ್ತಕರಿದ್ದಂತೆ, ವ್ಯಾಪಾರಿಗಳಿದ್ದಂತೆ. ನಾವು ಎಲ್ಲೋ ವ್ಯಾಪಾರ ಮಾಡ್ಲಿಕ್ಕೆ ಹೋಗಿದ್ದೀವಿ. ಅವರಿಗೆ ದರೋಡೆಕೋರೆಲ್ಲೋ ಬೆನ್ನಟ್ತಾರೆ. ದರೋಡೆಕೋರು ವ್ಯಾಪಾರಿಗಳನ್ನ, ಅವ್ರನ್ನೆಲ್ಲ ದೋಚಿ ಅವ್ರ ದುಡ್ಡೆಲ್ಲ ಸಂಪಾದನೆ ಮಾಡ್ತಾರೆ, ಕೊಂದೇ ಬಿಡ್ತಾರೆ. ಮತ್ತೆ ಎಲ್ಲಿ ಹೋಗ್ಬೇಕು? ಇವ್ರಿಗೆ ಹೋಗ್ಬೇಕು ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಎಲ್ಲೆಲ್ಲೋ ನೀರು ಬೇಕು, ಆಹಾರ ಬೇಕು ಅಂತ ಎಲ್ಲೆಲ್ಲೋ ಓಡಾಡ್ತಾರೆ, ಹತಾಶರಾಗ್ತಾರೆ. ತಾವು ಎಲ್ಲಿದ್ದೀವಿ ಅಂತ ತಿಳಿಯೋದಿಲ್ಲ. ಮತ್ತೆಲ್ಲೋ ಹಾವು, ಮತ್ಯಾವುದೋ ಪ್ರಾಣಿ, ಸೊಳ್ಳೆ ಇವೆಲ್ಲ ಕಚ್ಚುತ್ತಿರ್ತವೆ. ಇದು ಅರಣ್ಯದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಹೋದವರು, ವ್ಯಾಪಾರಿಗಳ ಪಾಡಿದು. ಸಂಸಾರವೆಂಬ ಗೊಂಡಾರಣ್ಯದಲ್ಲಿ ಸಿಕ್ಕಿಬಿದ್ದ ಒಂದು ಇದೇ ಪಾಡು.
ಮೋಕ್ಷ ಮಾರ್ಗದ್ದು ಸಿಕ್ಕಿಲ್ಲ, ಎಲ್ಲೋ ದಾರಿ ತಪ್ಪಿ ಏನೋ ಮಾಡ್ತಿದ್ದಾನೆ. ಅಲ್ಲಿ ಗುರುವಿನ ಅನುಗ್ರಹ ಇದ್ರೆ ಉದ್ಧಾರ ಕಾಣ್ತಾನೆ. ಇಲ್ಲದೆ ಹೋದ್ರೆ ಅವನು ಸಂಪಾದನೆ ಮಾಡಿದ್ದನ್ನೆಲ್ಲ ಧನ ಕನಕ ಎಲ್ಲಾನು ಯಾರೋ ಕಸದು ಬಿಡ್ತಾರೆ. ಮತ್ತೆ ಯಾರನ್ನೋ ಮದುವೆ ಮಾಡ್ಕೋಬೇಕು ಅಂತಾನೆ, ಅವರ ಹಾವಭಾವ ಇತ್ಯಾದಿಗಳಿಗೆ ಸಿಲುಕ್ತಾನೆ, ಅದನ್ನು ಮೋಹಕ್ಕೆ ಹೊಂದುತ್ತಾನೆ. ಹೆಣ್ಣಿಗೆ ಗಂಡಿನ ಮೋಹ, ಗಂಡಿಗೆ ಹೆಣ್ಣಿನ ಮೋಹ. ಈ ಥರ ಸಂಸಾರದಲ್ಲಿ ಸ್ವಲ್ಪ ಸುಖ ಕಂಡಿಯೆವು ಅನ್ನೋ ಹೊತ್ತಿಗೆ ಮಹಾ ದುಃಖ ಬಂದು ಅಪ್ಪಳಿಸ್ತದೆ. ಅದ್ರ ಮೂಲಕ ತುಂಬ ಚಡಪಡಿಸ್ತಾರೆ. ಆದರೆ ಭಗವಂತನ ಧ್ಯಾನ ಮಾಡಿದರೆ, ಆ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ರೆ, ಅದು ಭಗವಂತನ ಪಾದಕಮಲದಲ್ಲಿ ಭಕ್ತಿ, ಗುರುಗಳ ಪಾದಕಮಲದಲ್ಲಿ ಭಕ್ತಿ ಅನ್ನುವುದೊಂದೇ ಕಾರಣ. ಅದೊಂದು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದನ್ನೆಲ್ಲ ಆ ಭರತ ಉಪದೇಶ ಮಾಡಿದ. ಭರತನ ಚರಿತ್ರೆ ಏನಿದೆಯಲ್ಲ, ಮನುಷ್ಯ ದಾರಿ ತಪ್ಪಿದ್ರೆ ಏನಾಗ್ತಾನೆ, ದೊಡ್ಡ ಜ್ಞಾನಿಗೂ ಅಭಿಮಾನ ಅನ್ನೋದು ಹೇಗೆ ಕಾರಣ ಆಗ್ತದೆ ಅನ್ನೋದಕ್ಕೆ ಒಂದು ತುಂಬ ಸೂಚಕ. ಇದನ್ನು ಕೇಳಬೇಕು, ಹೇಳಬೇಕು. ಅನುಶೃಣೋತಿ ಆಖ್ಯಾಸ್ಥಿತಿ ಅಭಿನಂದತೆ. ಒಬ್ರು ಹೇಳಬೇಕು, ಒಬ್ರು ಕೇಳಬೇಕು, ಉಳಿದವರು ಏನು ಅದ್ಭುತವಾದ ಕಥೆ ಇದು ಅಂತ ಅದನ್ನು ಭಲೆ ಅನ್ಬೇಕು. ಹಾಗಂದ್ರೆ ತನ್ನ ಎಲ್ಲ ಕಾಮ ಕ್ರೋಧ ಇತ್ಯಾದಿಗಳನ್ನು ಕಳ್ಕೋತಾನೆ. ಏನು ಕೊಟ್ಟರು ಭಗವಂತ ಕೊಡ್ತಾನೆ ಅಂತ ನಿಶ್ಚಿಂತನಾಗ್ತಾನೆ. ಹಾಗಂತ ಹೇಳಿ ನಾವೆಲ್ಲ ಸಂಸಾರ ಬಿಟ್ಟು ಹೋಗ್ಬೇಕು ಅಂತಲ್ಲ. ಗಂಡಿಗೆ ಹೆಣ್ಣು ಬೇಕು, ಹೆಂಡಿಗೆ ಗಂಡು ಬೇಕು, ಎಲ್ಲದಕ್ಕೂ ಒಂದು ಮಿತಿ ಬೇಕು. ಭಗವಂತರ ಅನುಗ್ರಹದಿಂದ ಇವೆಲ್ಲ ನಡೆದಿದೆ ಅನ್ನುವ ಎಚ್ಚರ ಬೇಕು. ಆ ಎಚ್ಚರ ತಪ್ಪಿದರೆ ಇದು ಆಶ್ಚರ್ಯ. ಒಂದು ಜಿಂಕೆ ನಮ್ಮನ್ನು ಇಷ್ಟು ದಾರಿ ತಪ್ಪಿಸುವುದಾದ್ರೆ, ಒಂದು ಹೆಣ್ಣು ನಮ್ಮನ್ನು ಎಷ್ಟು ದಾರಿ ತಪ್ಪಿಸ್ಬೋದು, ಒಂದು ಗಂಡು ಎಷ್ಟು ದಾರಿ ತಪ್ಪಿಸ್ಬೋದು. ನಾನು, ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು, ನಮ್ಮ ತಂದೆ ತಾಯಿ, ಇವೆಲ್ಲ ನಮ್ಗೆ ಎಷ್ಟು ದಾರಿ ತಪ್ಪಿಸ್ಬೋದು. ಆ ಜಿಂಕೆಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅದೇನು ಇವನ್ ಜಾತಿ ಅಲ್ಲ, ಇವನ್ ಸಮಾಜ ಅಲ್ಲ, ಏನೂ ಇಲ್ಲ. ಆದರೆ ನಮ್ಮ ರಕ್ತದ, ನಮ್ಮ ಮೈಯಿಂದ ಹುಟ್ಟಿದ ಒಂದು ಮಗು, ನಮ್ಮನ್ನ ಮದುವೆ ಮಾಡಿಕೊಂಡು ಹೆಂಡತಿ ಗಂಡ ದೀರ್ಘಕಾಲ 40-60 ವರ್ಷ ಸಂಸಾರ ನಡೆಸಿರ್ತೇವೆ, ಎಲ್ಲ ಹಂಚ್ಕೊಂಡಿರ್ತೇವೆ. ಅಂಥವ್ರಿಂದ ನಮಗೆ ಎಷ್ಟು ದೊಡ್ಡ ಬಂಧನ ಆಗಿಬಿಡ್ಬೋದು ಸ್ವಲ್ಪ ಎಚ್ಚರ ತಪ್ಪಿದರೆ ಅನ್ನೋದನ್ನೆಲ್ಲ ಈ ಕಥೆಯಿಂದ ನಾವು ಕಲಿಬೇಕು. ಅದನ್ನೆಲ್ಲ ಆ ಜಡಭರತನ ಕಥೆಯಿಂದ ಕಲಿಬೇಕು. ಮತ್ತೆ ಆ ಕಥೆಯೆಲ್ಲ ಹೇಳಿ ಆದಮೇಲೆ ಶುಕಾಚಾರ್ಯನು ಕೂಡ ಪರೀಕ್ಷಿತನಿಗೆ ಅದೇ ಕಥೆಯನ್ನೆಲ್ಲ, ಆ ವೈರಾಗ್ಯವನ್ನೇ ಬೋಧನೆ ಮಾಡಿದ. ಸಂಸಾರದಲ್ಲಿ ನಾವಿರುವುದು ಭಗವಂತನ ಬಂಧಕ ಶಕ್ತಿಯ ಪ್ರಭಾವದಿಂದ. ಅವನನ್ನ ನಾವು ಮೆಚ್ಚಿಸಿ ಅವನ ಅನುಗ್ರಹದಿಂದ ಮುಂದುವರಿಯಬೇಕು. ಇಲ್ಲದೆ ಹೋದರೆ ಅರಣ್ಯದಲ್ಲಿ ದಾರಿ ತಪ್ಪಿದ ವರ್ತಕರಂತೆ ನಮ್ಮ ದುಸ್ಥಿತಿ ಆಗ್ತದೆ ಅಂತ ಆ 14ನೇ ಅಧ್ಯಾಯದವರೆಗೆ ಆ ಕಥೆ ನಾವು ಇವತ್ತು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.